ಯೋಗೀಶ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ. ಶಶಿಕುಮಾರ್ ಅವರೇ, ತಮಗೂ ನಮಸ್ಕಾರ. ನಮಸ್ತೆ ಸರ್. ಯೋಗೀಶ್ ಅವರೇ, ಏನಿದು ದತ್ತು ಗ್ರಾಮ ಯೋಜನೆ ಅಂತಂದರೆ, ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಯಾತಕ್ಕೆ ಈ ಯೋಜನೆಯನ್ನು ಆರಂಭ ಮಾಡಿದೆ? ಈ ದತ್ತು ಗ್ರಾಮ ಯೋಜನೆ ಏನಿದೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಇದು ಒಂದು ಪ್ರಮುಖವಾದಂಥ ಮುಂಚೂಣಿ ಕಾರ್ಯಕ್ರಮ. ಕಳೆದ 2020-21ರಿಂದ ನಾವು ಈ ದೊಡ್ಡತುಪ್ಪೂರನ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಒಂದು ಗ್ರಾಮದ ಸರ್ವತೋಮುಖ ಬೆಳವಣಿಗೆ, ಅಭಿವೃದ್ಧಿಗೋಸ್ಕರ ಸಾಮಾಜಿಕ ಆಗ್ಬೋದು, ಆರ್ಥಿಕ ಆಗ್ಬೋದು, ಮತ್ತು ಎಲ್ಲ ಮುಖ್ಯವಾಗಿ ಕೃಷಿ ರಂಗದಲ್ಲಿ ಅವರ ಒಂದು ರೈತರ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗಲಿ, ಬೆಳವಣಿಗೆ ಆಗಿ ಒಂದು ಸುಸ್ಥಿರತೆಗೆ ತಲುಪುವ ಒಂದು ಉದ್ದೇಶದಿಂದ ಇದನ್ನು ಇತರೆ ಅಂಗಸಂಸ್ಥೆಗಳೇನಿದ್ದಾವೆ, ಅಭಿವೃದ್ಧಿ ಇಲಾಖೆಗಳು, ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕಾ ಇಲಾಖೆ ಆಗ್ಬೋದು, ಪಶುಸಂಗೋಪನಾ ಇಲಾಖೆ ಆಗ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗ್ಬೋದು, ಆಮೇಲೆ ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು, ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಂತ ಈ ಥರ ಸಾಮಾಜಿಕ ಸಂಸ್ಥೆಗಳು ಇದ್ದಾವೆ, ಮೈರಡ ಸಂಸ್ಥೆ ಇದೆ. ಇವರ ಎಲ್ಲ ಒಂದು ಸಹಯೋಗದಲ್ಲಿ ಈ ಕೃಷಿ ತಾಂತ್ರಿಕ ಮಾಹಿತಿ ಅಲ್ಲದೆ ಕೃಷಿಯೇತರ ಚಟುವಟಿಕೆಗಳಾಗ್ಬೋದು, ಒಟ್ಟಾರೆ ಇದು ಸಾಮಾಜಿಕ ಆರ್ಥಿಕ ರಂಗದಲ್ಲಿ ಒಂದು ಸುಸಜ್ಜಿತವಾದ ಒಂದು ಸುಸ್ಥಿರತೆಗೆ ಹೋಗೊಡ್ತಕ್ಕಂಥ ಕಾರ್ಯಕ್ರಮ, ಒಟ್ಟಾರೆ ಗ್ರಾಮದ ಅಭಿವೃದ್ಧಿ ಮಾಡಲಿಕ್ಕೆ ಆಯೋಜಿಸಿರ್ತಕ್ಕಂಥ ಒಂದು ಮುಂಚೂಣಿ ಕಾರ್ಯಕ್ರಮ ಸರ್. ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಮುಂಚೂಣಿ ಕಾರ್ಯಕ್ರಮ. ಇಲ್ಲಿ ನಾವು ಮಾದರಿ ಗ್ರಾಮ, ಆದರ್ಶ ಗ್ರಾಮ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇಲ್ಲಿ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡು ನಿರ್ದಿಷ್ಟ ಅವಧಿವರೆಗೆ ಅದನ್ನು ಮುಂದುವರಿಸಿ ಅದನ್ನು ನಾವು ಅವ್ರಿಗೆ ಗ್ರಾಮಕ್ಕೆ ಒಪ್ಪಿಸ್ತಾ ಇದ್ದೀವಿ. ಈ ಸಿದ್ಧಾಂತ ಸ್ಮಾರ್ಟ್ ವಿಲೇಜ್ ಅಂತ ಏನು ಸಿದ್ಧಾಂತ ಇದೆ, ಇದರ ಆಧಾರದಲ್ಲಿ ಈ ಒಂದು ಆಧಾರದ ಮೇಲೆ ಈ ಕಾರ್ಯಕ್ರಮನ ನಮ್ಮ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದೆ ಸರ್. ವಿಶ್ವವಿದ್ಯಾನಿಲಯದ ಯೋಜನೆ ಆದರೂ ಅದನ್ನು ಅನುಷ್ಠಾನ ಮಾಡೋದು ಕೃಷಿ ವಿಜ್ಞಾನ ಕೇಂದ್ರ. ಹೌದು, ಇದು ಮುಂಚೂಣಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳೇ, ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಆಯ್ದ ಒಂದು ದತ್ತು ಗ್ರಾಮನ ಆಯ್ಕೆ ಮಾಡಿಕೊಂಡು ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳೇ ಅನುಷ್ಠಾನ ಮಾಡಬೇಕಾಗುತ್ತೆ. ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಯ್ಕೆ ಮಾಡ್ಕೊಂಡಿರೋ ದತ್ತು ಗ್ರಾಮ ಯಾವುದು? ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ದೊಡ್ಡತುಪ್ಪೂರು ಗ್ರಾಮ ಅಂತ ಒಂದಿದೆ. ದೊಡ್ಡತುಪ್ಪೂರು ಗ್ರಾಮ ಅನ್ನೋನ್ನ ಆಯ್ಕೆ ಮಾಡಿಕೊಂಡು ನಂತರ ಅಲ್ಲಿ ನಾವು ಆಯ್ಕೆ ಮಾಡಿದ ಪ್ರಾಥಮಿಕ ಸಭೆಯನ್ನೆಲ್ಲ ಕೈಗೊಂಡು ರೈತಾಪಿ ವರ್ಗದವರು, ಯುವ ಜನತೆ, ಮಹಿಳಾ ಮುಖಂಡರು ಅವ್ರನ್ನ ಸೇರಿಸಿ ನಂತರ ಅಲ್ಲಿ ಆಗು ಹೋಗುಗಳನ್ನು ವಿಶ್ಲೇಷಿಸಿ ಆಯ್ಕೆ ಮಾಡಿ ತದನಂತರ ಗ್ರಾಮೀಣ ಸಹಭಾಗಿತ್ವ ಅಧ್ಯಯನ ಅಂತ ಮಾಡ್ತೀವಿ. ಇಟ್ ಈಸ್ ಜಸ್ಟ್ ಲೈಕ್ ರೆಕಗ್ನೈಸೆನ್ಸ್ ಅಂತ ಹೇಳ್ತೀವಿ. ಒಂದು ಪ್ರಾಥಮಿಕ ಅಧ್ಯಯನ ಆಯ್ಕೆ ಮಾಡಿದ ನಂತರ ಅಲ್ಲಿ ಏನು ಅಂತಂದರೆ ಈ ಒಂದು ಸಹಭಾಗಿತ್ವ ಅಧ್ಯಯನ ಮಾಡಿ ಗುರುತಿಸಬೇಕಾದಂಥ ಏನು ಸಮಸ್ಯೆಗಳಿವೆ ಅದನ್ನು ಗುರುತಿಸಿ ಅದನ್ನು ನಾವು ಪ್ರಿಯಾರಿಟೈಸ್ ಮಾಡ್ತೀವಿ. ಅಂದರೆ ಆದ್ಯತೆಗಳು ಯಾವುದಕ್ಕೆ ಮೊದಲ ಆದ್ಯತೆ, ಎರಡನೇ ಆದ್ಯತೆ ಯಾವುದು ಅಂತ, ಕೃಷಿಯಲ್ಲಿ ಮತ್ತು ಕೃಷಿಗೆ ಪೂರಕವಾದಂಥ ಯಾವ್ಯಾವ ಉದ್ಯಮಗಳಿದ್ದಾವೆ ಅದರಲ್ಲಿ ಏನೇನು ಸಮಸ್ಯೆ ಇದೆ ಅವನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ದೃಷ್ಟಿಕೋನ ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನು ರೂಪಿಸಿ ಹಂತ ಹಂತವಾಗಿ ಅವನ್ನು ನಾವು ಅನುಷ್ಠಾನಗೊಳಿಸಿ ನಂತರ ಈ ಕಾರ್ಯಕ್ರಮನ ವಾರ್ಷಿಕವಾಗಿ ಪರಿಪೂರ್ಣಗೊಳಿಸ್ತಾ ಇದ್ದೀವಿ. ಶಶಿಕುಮಾರ್ ಅವರೇ, ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು? BA. ಏನು ವಯಸ್ಸು ತಮ್ಮದು? ವಯಸ್ಸು ಇವಾಗ 37. ಓಕೆ. ಜಮೀನು ಎಷ್ಟಿದೆ? ಜಮೀನು 3 ಎಕರೆ ಇದೆ. ಸಮಗ್ರ ಕೃಷಿಯಲ್ಲಿ ಸಾವಯವ ಪದ್ಧತಿನ ಅಳವಡಿಸ್ಕೊಂಡಿದ್ದೀನಿ. ಏನೇನು ಬೆಳೆ ಬೆಳಿತೀರಿ? ಮೊದಲನೇದಾಗಿ ನಮ್ಮದು ತರಕಾರಿ ಜೊತೆಗೆ ತೋಟಗಾರಿಕಾ ಬೆಳೆಗಳು ಮತ್ತು ಹೈನುಗಾರಿಕೆ. ಏನೇನು ತರಕಾರಿ ಬೆಳಿತೀರಿ? ಬೀನ್ಸು, ಕ್ಯಾರೆಟು, ಬೀಟ್ರೋಟು, ಹೀರೆಕಾಯಿ, ಪಡವಲಕಾಯಿ, ಮೆಣಸಿನ್ಕಾಯಿ, ಬದನೆ ಎಲ್ಲ ತರಕಾರಿಗಳನ್ನೂ ವರ್ಷ ಪೂರ್ತಿ ಬೆಳಿತೀವಿ. ತೋಟಗಾರಿಕಾ ಬೆಳೆಗಳನ್ನು ಏನು ಬೆಳಿತೀರಿ? ಮಾವು, ಸಪೋಟೊ, ಸೀಬೆ, ನುಗ್ಗೆ ಫಸಲು ಬರ್ತಾ ಇದೆ. ಈ ಇನ್ನಿತರ ಬೆಳೆಗಳು ಇನ್ನೊಂದು ವರ್ಷ ಸ್ಟಾರ್ಟ್ ಆಗ್ಬೋದು. ಟೈಮ್ ತಗೊಳತ್ತೆ? ಟೈಮ್ ತಗೊಳ್ತಾರೆ. 2 ವರ್ಷ ಆಗಿದೆ ಇವಾಗ. ಆಯಿತು. ತೋಟಗಾರಿಕಾ ಬೆಳೆ ಆಯಿತು, ತರಕಾರಿ ಆಯಿತು, ಇನ್ನೇನಿದೆ ಅಂದರೆ? ಇನ್ನು ಖುಷ್ಕಿ ಬೇಸಾಯದಲ್ಲಿ ಸೂರ್ಯಕಾಂತಿ, ಜೋಳ, ಮುಸ್ಕಿನ ಜೋಳ ಈ ಥರ ಮಾಡ್ತೀವಿ. ತಾವು ಸಾವಯವ ಕೃಷಿ ಮಾಡೋದಕ್ಕೆ ಕಾರಣ ಏನು? ಕಾರಣ ಅಂತಂದರೆ ಸರ್, ನಮ್ಮದು 2016ರಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಅಷ್ಟು ಇದಾಗಿರಲಿಲ್ಲ. ಆವಾಗ ರಾಸಾಯನಿಕ ಗೊಬ್ಬರ ಯಥೇಚ್ಛವಾಗಿ ಮೊದಲು ಹಾಕ್ತಿದ್ನು. ಆ ವರ್ಷದಲ್ಲಿ ಹಾಕೋಕ್ಕಾಗಲಿಲ್ಲ. ಏಕೆ ಅಂತಂದರೆ ಹಣಕಾಸು ವ್ಯತ್ಯಯ ಆಯಿತು. ಆವಾಗ ಇದಕ್ಕೆ ಬದಲಿ ಪರಿಹಾರ ಏನು ಅಂತ ಬಂದಾಗ ಸಾವಯವ ಕೃಷಿ ಕೆಲವೊಂದಷ್ಟು ರೈತರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಇವರು ಈ ಥರ ಮಾಡ್ಬೋದು ಅಂದಾಗ ಅದನ್ನು ಮಾಡ್ತಾ ಹೋದೋ. ಅದೇ ಹಂತದಲ್ಲಿ 2018ರಲ್ಲಿ KVKಲಿ ಒಂದು 6 ದಿನದ ತರಬೇತಿನ, ಸಾವಯವ ಕೃಷಿ ತರಬೇತಿಯನ್ನು ಮಾಡ್ತು. ಅಲ್ಲಿ ನಾನು ತರಬೇತಿ ಪಡ್ಕೊಂಡಂತ ನಂತರ ನನಗೆ ಆತ್ಮಸ್ಥೈರ್ಯ ಬಂತು. ಇದ್ರ ಮುಖಾಂತರ ನಾನು ಕಾಂಪೋಸ್ಟು ಮತ್ತು ಎರೆಹುಳು ಗೊಬ್ಬರ ಮತ್ತು ಸಾವಯವ ಒಳಸುರಿವುಗಳು, ಜೀವಾಮೃತ,
ರೂಪಾಮೃತ ಇದನ್ನೆಲ್ಲ ಬಳಸ್ತಾ ಸಮಗ್ರವಾಗಿ ಇವಾಗ ರಾಸಾಯನಿಕ ಮುಕ್ತ ಭೂಮಿನ ಮಾಡೋದ್ರಲ್ಲಿ ಮೊದಲನೇದಾಗಿದ್ದೀನಿ. ಜೊತೆಗೆ ನಮ್ಮ ಗ್ರಾಮದ ರೈತ ಗುಂಪುಗಳನ್ನ ಮಾಡಿಕೊಂಡು ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀನಿ. ಏನು ಚಟುವಟಿಕೆ ಮಾಡ್ತಿದ್ದೀರಿ? ಅಂದರೆ ಬೆಳೆದಂಥ ಪದಾರ್ಥನ ನಾವೇ ಸಂತೆ ಮುಖಾಂತರ ಮಾರ್ತಾ ಇದ್ದೀವಿ. ಎಲ್ಲಿ ಮಾರ್ತೀರಿ? ಗುಂಡ್ಲುಪೇಟೆ, ತೆರಕ್ನಾಂಬಿ, ಚಾಮರಾಜನಗರ ಭಾಗಗಳಲ್ಲಿ ಒಂದೊಂದು ಪ್ರಾಂತ್ಯಗಳನ್ನ ಮಾಡಿಕೊಂಡು ಒಂದೊಂದು ದಿನ ಒಂದೊಂದು ಏರಿಯಾದಲ್ಲಿ ಮಾರ್ತಾ ಇದ್ದೀವಿ. ಏನಾದರೂ ಹೆಸರಿಟ್ಟಿದ್ದೀರಾ ನಿಮ್ಮ ಮಾರುಕಟ್ಟೆ? ಮಾರುಕಟ್ಟೆಯಲ್ಲಿ ಒಂದು ನೈಸರ್ಗಿಕ ರಥ ಅಂತ ಮಾಡ್ಕೊಂಡಿದ್ದೀವಿ ಗುಂಡ್ಲುಪೇಟೆಯಲ್ಲಿ. ನಮ್ಮ ಸ್ನೇಹಿತರದ ತಂಡದಲ್ಲಿ ಒಬ್ಬರದು ಬುಲೆರೋ ಗಾಡಿ ಇದೆ, ಅದ್ರ ಮುಖಾಂತರ ಗ್ರಾಹಕರನ್ನ ತಲುಪಲ್ಲಿ ಯಶಸ್ವಿಯಾಗಿದ್ದೀವಿ. ಮತ್ತು ತೆರಕ್ನಾಂಬಿ ಭಾಗದಲ್ಲಿ ಒಂದು ಸಂತೆ ಮಾಡ್ತೀವಿ. ಇನ್ನೊಂದು ಚಾಮರಾಜನಗರದಲ್ಲಿ ನಮ್ಮದು ಮಳಿಗೆ ಅಂತ ಇದೆ, ಅಲ್ಲಿ ಒಂದು ತಂಡ ಮಾಡ್ಕೊಂಡು ಅಲ್ಲಿ ಎಲ್ಲ ರೈತರುಗಳು ಜಿಲ್ಲೆಯಾದ್ಯಂತ ಎಷ್ಟು ಜನ ಇದ್ದಾರೆ ಸಾವಯವ ಕೃಷಿಕರು ಅವರೆಲ್ಲ ಬಂದು ನಾವು ತರಕಾರಿಗಳನ್ನ ಮುಂದಿಡ್ತೀವಿ. ಗ್ರಾಹಕರು ಮುಗಿಬಿದ್ದು ತಗೋತಾ ಇದ್ದಾರೆ. ಈಗ ಕೃಷಿ ವಿಜ್ಞಾನ ಕೇಂದ್ರದವರು ನಿಮ್ಮ ಊರನ್ನ ದತ್ತು ಗ್ರಾಮವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೌದಾ? ಆ ವಿಚಾರ ಗೊತ್ತಿದೆಯಾ ತಮಗೆ? ಗೊತ್ತಿದೆ ಸರ್. ಓಕೆ. ಈಗ ಅದರಿಂದ ನಿಮಗೇನು ಅನುಕೂಲ ಆಗಿದೆ ವೈಯಕ್ತಿಕವಾಗಿ, ನಿಮ್ಮೂರಿಗೆ ಏನು ಅನುಕೂಲ ಆಗಿದೆ ಅಂತೀರಿ? ನನ್ನ ಒಡನಾಟ 2018ರಿಂದ KVKಲಿ ಶುರುವಾಯಿತು. ಮುಂದುವರೆದ ಭಾಗದಲ್ಲಿ 2020ರಲ್ಲಿ ನನ್ನ ಜೊತೆ ಮಾತಾಡಿದ್ರು KVK ತಜ್ಞರು. ನಿಮ್ಮ ಊರಲ್ಲಿ ಮಾಡ್ಬೋದಾ ದತ್ತು ಗ್ರಾಮನ, ಅದರ ಎಲ್ಲನೂ ತಿಳಿಸ್ಕೊಟ್ರು. ಆಯಿತು ಸರ್ ಮಾಡೋಣ, ನಮ್ಮ ಯುವಕರ ತಂಡನೇ ಇದೆ, ಎಲ್ಲವೇ ಬೇರೆ ಕಡೆ ಕೆಲಸ ಮಾಡೋರು ಕೃಷಿ ಹತ್ತ ದಾಬ್ಕಾಲು ಇಡ್ತಾ ಇದ್ದಾರೆ, ನಿಮ್ಮ ತಂತ್ರಜ್ಞಾನ ಸಿಕ್ತು ಅಂತಂದರೆ ಮುಂದುವರಿಬೋದು ಅಂದಾಗ 2020ರಲ್ಲಿ ಆಯ್ಕೆ ಮಾಡ್ಕೊತು. ಮೊದಲನೇ ಹಂತದಲ್ಲಿ ಮಣ್ಣು ಸಂರಕ್ಷಣೆ ಮತ್ತು ನೀರು ಸಂರಕ್ಷಣೆಗೆ ಒಂದು ಕಾರ್ಯಾಗಾರನ ನಮ್ಮ ಊರಲ್ಲಿ ಹಮ್ಮಿಕೊಡ್ತು. ಅದರ ಮುಖಾಂತರ ವಿವಿಧ ಇಲಾಖೆಗಳನ್ನ ಕರೆಸಿ ಜೊತೆಗೂಡಿ ಮಣ್ಣು ಮತ್ತು ನೀರನ್ನು ಹೇಗೆ ಪರೀಕ್ಷೆಗೆ ತಗೋಬೇಕು ಅನ್ನೋದನ್ನು ಪ್ರಾಯೋಗಿಕವಾಗಿ ತೋರಿಸ್ಕೊಡ್ತು. ಇದ್ರ ಮುಖಾಂತರ ಒಂದು ನಮ್ಮ ಊರಿನ ಒಂದು 50 ರೈತರಿಗೆ ಮಣ್ಣು ಸಂರಕ್ಷಣೆ ಕಾರ್ಡ್ನ ವಿತರಣೆ ಮಾಡಲಾಯಿತು. ಆ ಸಂರಕ್ಷಣೆ ಕಾರ್ಡಲ್ಲಿ ಏನೇನು ಪೋಷಕಾಂಶಗಳ ಕೊರತೆ ಇದೆ, ಇದಕ್ಕೆ ಹೇಗೆ ಬದಲಿ ಪರಿಹಾರ, ಇದನ್ನೆಲ್ಲವೇ ತಿಳಿಸುವ ಮುಖಾಂತರ ಬೆಳೆ ಸಂರಕ್ಷಣೆಗೆ ಒಂದು ಒತ್ತನ್ನು ನೀಡಲಾಯಿತು. ಯೋಗೇಶ್ ಅವರೇ, ತಾವು ಮಣ್ಣು ವಿಜ್ಞಾನಿ ಕೂಡ ಹೌದು. ಹೌದು ಹೌದು. ಈಗ ದೊಡ್ಡ ತುಪ್ಪೂರು ಗ್ರಾಮವನ್ನೇ ಆಯ್ಕೆ ಮಾಡೋದಕ್ಕೆ ಕಾರಣ ಏನು, ಮತ್ತು ಆ ಗ್ರಾಮದ ಬಗ್ಗೆ ಹೇಳಿ. ಮತ್ತು ಈಗ ಅವರು ಹೇಳ್ತಾ ಇದ್ದಾರಲ್ಲ ಮಣ್ಣಿನ ಆರೋಗ್ಯ, ಯಾವ ತರಹ ದೊಡ್ಡ ತುಪ್ಪೂರು ಗ್ರಾಮದ ಮಣ್ಣಿನ ವಿಶ್ಲೇಷಣೆ ಮಾಡಬಹುದು ತಾವು? ಹಾಗೆ ಅವರು ತಿಳಿಸಿದಾಗೆ ನಾವು ಅಲ್ಲಿ ಒಂದು ಗ್ರಿಡ್ಗಳನ್ನ ಮಾಡಿಕೊಂಡು ಭಾಗಗಳನ್ನ ಮಾಡಿಕೊಂಡು ಒಂದು 50 ಮಾದರಿನ ತೆಗೆದು ಇಡೀ ಒಂದು ದೊಡ್ಡ ತುಪ್ಪೂರು ಗ್ರಾಮದ ಒಂದು ಫಲವತ್ತತೆ ನಕ್ಷೆಯನ್ನು ನಾವು ತಯಾರಿ ಮಾಡಿಕೊಂಡು ಭಾಗಗಳಾಗಿ ವಿಂಗಡಿಸಿ ಫಲವತ್ತತೆ ಆಧಾರದ ಮೇಲೆ ಅದು ಕಡಿಮೆ ಫಲವತ್ತತೆ ಇರ್ಬೋದು, ಮಧ್ಯಮ ಫಲವತ್ತತೆ ಇರ್ಬೋದು, ಹೆಚ್ಚು ಫಲವತ್ತತೆ ಇರ್ಬೋದು, ಅದಕ್ಕೆ ನಿರ್ದಿಷ್ಟವಾದ ಶಿಫಾರಸುಗಳನ್ನ ಬೆಳೆ ಅನುಸಾರವಾಗಿ ಮತ್ತು ಮಣ್ಣು ಪರೀಕ್ಷೆ ಆಧಾರಿತವಾಗಿ ಅವ್ರಿಗೆ ನಾವು ಶಿಫಾರಸನ್ನು ಕೊಟ್ಟಂಥ ಒಂದು ಸಿಚುವೇಶನ್ ಇತ್ತು. ಗ್ರಾಮದ ಬಗ್ಗೆ ಹೇಳಿ ಸರ್. ಗ್ರಾಮದಲ್ಲಿ ಹೆಚ್ಚಿನ ಪ್ರಮಾಣ ಭೂಪ್ರದೇಶ ಕೆಂಪುಗೋಡು ಮಣ್ಣಿಂದ ಕೂಡಿದೆ ಮತ್ತು ಕಪ್ಪು ಮಣ್ಣು ಕೂಡ ಕಂಡು ಬರ್ತದೆ. ಕಪ್ಪು ಮಣ್ಣು ಇಲ್ಲಿ ಪೂರ್ವ ಮುಂಗಾರು ಮತ್ತು ಹಿಂಗಾರು ಮಳೆ ಹೆಚ್ಚಾಗಿ ಅದು ಮಾದರಿಯಾಗಿದೆ, ಮಳೆ ಮಾದರಿ. 90% ರೈತರು ಮಳೆ ಆಶ್ರಯ ಕೃಷಿನ ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಗ್ರಾಮಗಳಲ್ಲಿ ಬೆಳೀತಕ್ಕಂಥ ಬೆಳೆಗಳು ಅಂತಂದರೆ ಹೊಲಗದ್ದೆ ಬೆಳೆಗಳು, ಫೀಲ್ಡ್ ಕ್ರಾಸ್ ಬಂದರೆ ಉದ್ದು, ಹೆಸರು, ತೊಗರಿ, ಅಲಸಂದೆ, ಹಸಿ ಕಡಲೆ, ಸಜ್ಜೆ, ಇವು ಯಾವುದು ಕಿರುಧಾನ್ಯಗಳನ್ನು ಬೆಳೀತಾರೆ. ಸಜ್ಜೆ ಮತ್ತು ಹರಳು ಕೂಡ ಬೆಳೀತಾರೆ. ನೀರಾವರಿ ಬೆಳೆಯಲ್ಲಿ ಮುಸ್ಕಿನ ಜೋಳ, ಮತ್ತು ಅದರಲ್ಲಿ ನೀವು ತೋಟಗಾರಿಕಾ ಬೆಳೆಗಳು ಬಂತಂದರೆ ಅರಿಶಿನ, ಬಾಳೆ, ಇವು ಕೂಡ ಸಣ್ಣ ಪ್ರಮಾಣದಲ್ಲಿದೆ. ಮತ್ತು ಸಣ್ಣ ಈರುಳ್ಳಿ ಇದೆ, ಮತ್ತು ಹಲವಾರು ತರಕಾರಿ ಬೆಳೆಗಳನ್ನು ಕೂಡ ಬೆಳೀತಾರೆ. ಈ ಗ್ರಾಮ ಒಂದು ಗುಂಡ್ಲುಪೇಟೆ ತಾಲೂಕಿನಿಂದ ಅಲ್ಪ ದೂರದಲ್ಲಿ ಇದೆ. ಮಾರುಕಟ್ಟೆಗೆ ಎಲ್ಲ ಒಂದು ಸ್ವಲ್ಪ ಅವಕಾಶಗಳು ಇದ್ದಾವೆ. ಮತ್ತು ಮೈಸೂರು ಕೂಡ ಹತ್ತಿರ ಇದೆ, ಚಾಮರಾಜನಗರ ಜಿಲ್ಲಾ ಕೇಂದ್ರನೂ ಕೂಡ ಹತ್ತಿರ ಇರೋದ್ರಿಂದ ಒಟ್ಟಾರೆ ಈ ಗ್ರಾಮ 90 ಭಾಗ ಮಳೆ ಆಶ್ರಯದಲ್ಲೇ ಇದೆ ಸರ್. ಭೂಫಲವತ್ತತೆ ಬಂದಾಗ ಆಲ್ಮೋಸ್ಟ್ ಮಧ್ಯಮ ವರ್ಗಕ್ಕೆ ಬರ್ತದೆ. ಯಾಕೆ ಅಂತಂದರೆ ಇಲ್ಲಿ ನಾನು ಯಾಕೆ ಇದನ್ನು ಒತ್ತು ಕೊಡ್ತೀನಿ ಅಂದರೆ ಎಲ್ಲ ರೈತಾಪಿ ವರ್ಗದವರು ಜಾನುವಾರುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಸಾವಯವ ಪದಾರ್ಥಗಳನ್ನ ಪ್ರತಿ ಒಂದು ವರ್ಷ ಅಥವಾ 2-3 ಬೆಳೆಗೆ ಒಂದು ಬಾರಿ ಮಣ್ಣಿಗೆ ಸೇರಿಸ್ತಕ್ಕಂಥ ಒಂದು ಚಟುವಟಿಕೆನ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಸುರಕ್ಷಿತವಾದಂಥ ಒಂದು ಮಣ್ಣಿನ ಗುಣಧರ್ಮಗಳು ಇದ್ದಾವೆ, ಪೂರಕವಾದಂಥ ಒಂದು ಮಣ್ಣಿನ ಗುಣಲಕ್ಷಣಗಳು ಇದ್ದು ಇವರು ಮಾಡ್ತಕ್ಕಂಥ ಯಾವುದೇ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡ್ರು ಅದಕ್ಕೆ ಫಲಪ್ರದವಾದಂಥ ಫಲಿತಾಂಶಗಳು ಬರತಕ್ಕಂಥ ಸನ್ನಿವೇಶ ಹೆಚ್ಚಿದೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್
AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಾರ್ಯಕ್ರಮಗಳನ್ನು. ನಿಮ್ಮ ಊರಿನ ಬಗ್ಗೆ ನೀವೇ ಹೇಳ್ಬಿಡಿ ಶಶಿಕುಮಾರ್ ಅವರೇ, ಎಷ್ಟು ಮನೆ ಇದೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಸರಾಸರಿ 350 ಮನೆಗಳಿದ್ದಾವೆ. ಓಕೆ. ನಮ್ಮ ಯುವಕರು ಮತ್ತು ವಯಸ್ಕರನ್ನ ತಗೊಂಡ್ರೆ ಯುವಕರ ಪ್ರಮಾಣ ಜಾಸ್ತಿ ಇದೆ. ಕೃಷಿ ಆಧಾರಿತ ಕುಟುಂಬಗಳೇ ಜಾಸ್ತಿ. ಮತ್ತು ಜೊತೆಗೆ 500 ಹಸು ಇಲ್ಲದದ್ದು ಕುಟುಂಬಗಳು ಎಲ್ಲೂ ಇಲ್ಲ ನಮ್ಮೂರಲ್ಲಿ. ಜೊತೆಗೆ ಕುರಿ ಕೋಳಿ ಸಾಕಾಣಿಕೆ ಮಾಡ್ತಾರೆ. ಹೊರ ಪ್ರದೇಶದಲ್ಲಿ ಕೃಷಿ ಜೊತೆಗೆ ವಿವಿಧ ಕಸುಬುಗಳನ್ನ ಮಾಡ್ತಾರೆ. ಈಗ ಬಾಳೆ ಬೇರೆಯವ್ರಿಗೆ ಕಂದುಗಳನ್ನ ಕೀಳೋದಾಗಿರ್ಬೋದು, ಬೇರೆಯವ್ರ ಜಮೀನಿಗೆ ಬೇರೆ ಊರುಗಳಿಗೆ ಕೆಲಸಕ್ಕೆ ಹೋಗೋದಾಗಿರ್ಬೋದು, ಮತ್ತು ಸಂಘ ಪರಿವಾರನ ಸ್ಥಾಪಿಸ್ಕೊಂಡು ಒಂದು ಸದೃಢವಾದ ಜೀವನ ಮಾಡೋಕ್ಕೆ ಏನೇನು ಪದಾರ್ಥಗಳನ್ನ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ತೊಡಿಕೊಂಡಿದೆ. ಈಗ ಮೊದಲನೇ ಚಟುವಟಿಕೆಯಾಗಿ ಮಣ್ಣು ಪರೀಕ್ಷೆ ಮಾಡಿದ್ರು. ಈಗ ನಿಮ್ಮ ಮಣ್ಣು ಏನನ್ನುತ್ತೆ, ನಿಮ್ಮ ಜಮೀನಿನ ಮಣ್ಣು? ನಮ್ಮ ಮಣ್ಣು ಮೊದಲನೇದಿಗಿಂತ ಈಗ ಚಿನ್ನ ಅನ್ಬೋದು ಮಣ್ಣನ್ನು. ಮೊದಲೇನಾಗಿತ್ತು? ಮೊದಲು ಇತ್ತು ಸರ್, ಅದನ್ನು ಅರಿವು ಇಲ್ಲದೇನೆ ನಾವು ಕೆಮಿಕಲ್ನ ಅವೈಜ್ಞಾನಿಕವಾಗಿ ಬಳಸ್ತಾ ಇದ್ದು. ಇವಾಗ ನಮ್ಮ ಹತ್ರ ಹೆಚ್ಚು ಕಮ್ಮಿ ಒಂದು 10 ರಾಸು ದನಗಳಿದ್ದಾವೆ. ಅದರಲ್ಲಿ ನಾಟಿ ಹಸುಗಳನ್ನೇ ಜಾಸ್ತಿ ಸಾಕಿದ್ದೀವಿ. ಸಾವಯವ ಕೃಷಿಗೆ ದ್ರವ ರೂಪದ ಗೊಬ್ಬರಗಳು, ಕಾಂಪೋಸ್ಟು, ಇದಕ್ಕೋಸ್ಕರ ಬೇರೆ ರೈತರುಗಳಿಗೂ ಉತ್ತೇಜನ ಕೊಡ್ತಾ ಇದ್ದೀವಿ. ಏನು ಬೇಕು ಅವ್ರಿಗೆ, ಮೂಲತಃ ಸಾವಯವ ಕೃಷಿಗೆ ಏನೇನು ಬೇಕು, ದ್ರವ ಜೀವಾಮೃತ ಆಗಿರ್ಬೋದು, ಕಾಂಪೋಸ್ಟ್ ಮುಖಾಂತರ ಆಗಿರ್ಬೋದು, ಎಲೆ ಕಷಾಯಗಳನ್ನ ಹೇಗೆ ಮಾಡ್ಕೋಬೋದು, ಅವ್ರು ಕೇಳಿದ್ರೆ ಬಂದು ನಮ್ಮ ಜಮೀನಿಗೆ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಸಾಕಷ್ಟು ರೈತರುಗಳು. ಈಗ ಮೊದಲಿಗೆ ನಿಮ್ಮ ಜಮೀನಿನ ಮಣ್ಣನ್ನು ಪರಿವರ್ತನೆ ಮಾಡ್ಕೊಂಡ್ರಿ, ಅದು ಕೃಷಿ ವಿಜ್ಞಾನ ಕೇಂದ್ರದ ಒಂದು ತರಬೇತಿ ಮೂಲಕ ಆಯಿತು. ನಂತರ ಏನು ಚಟುವಟಿಕೆ ಮಾಡಿದ್ರು KVK ಮೂಲಕ? ನಂತರ ಬಂದು ನಮ್ಮಲ್ಲಿ ಬಳಸ್ತಾ ಇದ್ದಂಥ ಬಿತ್ತನೆ ಬೀಜಗಳು ಮೂಲತಃ ಉಳಿಸ್ಕೊಂಡಿರೋಂಥ ಬೀಜಗಳು, ಜೊತೆಗೆ ಬೇರೆ ಬೇರೆ ಇಲಾಖೆಗಳಿಂದ ಪರ್ಚೇಸ್ ಮಾಡೋದು, ಮತ್ತು ಕಂಪ್ನಿ ಬೀಜಗಳು. ಇದಕ್ಕೆ KVK ತಜ್ಞರ ತಂತ್ರಜ್ಞಾನದ ಮುಖಾಂತರ ನಮಗೆ ಸುಧಾರಿತ ತಳಿಗಳನ್ನ ಪರಿಚಯ ಮಾಡಿದ್ರು. 10 ಗ್ರಾಮದಡಿ ಮೊದಲನೇದಾಗಿ ಹಸಿಕಡಲೆ ಬೆಳೆನ ಪರಿಚಯ ಮಾಡಿಕೊಟ್ರು. ಹಸಿಕಡಲೆಯಲ್ಲಿ ಜಾಕಿ ವೆರೈಟಿ ಅಂತ ಒಂದು ತಳಿನ ಕೊಟ್ಟರು. ಇದರಲ್ಲಿ ಬೇರೆ ತಳಿಗೆ ಹೋಲ್ಸ್ಕೊಂಡ್ರೆ ಹೆಚ್ಚು ಕಮ್ಮಿ 1.5 2 ಕ್ವಿಂಟಾಲು ಎಕರೆಗೆ ಸರಾಸರಿ ಇಳುವರಿ ಬಂತು. ಯಾಕೆ ಅಂತಂದರೆ ಇದರಲ್ಲಿ ಸೊರಗು ರೋಗ ಬಾಧೆ ಇರಲಿಲ್ಲ. ಜೊತೆಗೆ ಚಿಕ್ಕಿ ಮ್ಯಾಜಿಕ್ ಅಂದ್ಬಿಟ್ಟು ಒಂದು ಪೋಷಕಾಂಶ ಕೊಟ್ಟರು. ಇದನ್ನು ಬಳಸಿದಾಗ ನಮಗೆ ಗಿಡ ಸದೃಢವಾಗಿ ಬಂತು. ಮತ್ತು ಹೆಸರಲ್ಲಿ KKM 3 ಅಂತ, ಇದು ಹಳದಿ ನಂಜುನ ರೋಗಗಳನ್ನ ನಿರೋಧಕವಾಗಿ ಬಂತು. ಮತ್ತು ಸರಾಸರಿ ಇಳುವರಿ ಬಂದಾಗ 1 ರಿಂದ 2 ಕ್ವಿಂಟಾಲು ಬೇರೆ ಇದಕ್ಕಿಂತ ಚೆನ್ನಾಗಿ ಇಳುವರಿ ಬಂತು. ಮತ್ತು ಅದರಲ್ಲಿ ಬರೋ ಅಂಥ ಗಿಡಗಳ ಸದೃಢತೆ ಚೆನ್ನಾಗಿತ್ತು. ಅಲಸಂದೆಲ್ಲೂ ಅಷ್ಟೇ KBC 9 ಅಂತ ಒಂದು ತಳಿನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರಲ್ಲಿ ನಾವು ಬೀಜೋತ್ಪಾದನೆಯೂ ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಕಾಳುಗಳು ದಪ್ಪ ಇತ್ತು. ಮತ್ತು ಸಂತೆಗೆ ನಮ್ಮದು ತಿರಕ್ನಾಬೀಸ್ ಅಂತ ಹತ್ರ ಇದೆ. ಈ ಸಂತೆಗೆ ತಗೊಂಡೋದಾಗ 2 ರಿಂದ 3 ರೂಪಾಯಿ ಜಾಸ್ತಿಗೆ ಮಾರಿದ್ದಾರೆ ನಮ್ಮ ರೈತರುಗಳು. ನಮ್ಮ ಊರಿನ ರೈತರುಗಳು 2 ರಿಂದ 3 ರೂಪಾಯಿ ಜಾಸ್ತಿ ಸಿಕ್ಕು. ಕ್ವಿಂಟಲ್ಲಿ 200 ರಿಂದ 300 ರೂಪಾಯಿ ಆರ್ಥಿಕ ನೆರವು ಸಿಕ್ತಂಗೆ ಆಯ್ತು ಈ ತಳಿಯಿಂದ. ಸರಾಸರಿ ಇಳುವರಿ 6 ರಿಂದ 7 ಕ್ವಿಂಟಲ್ ಸಿಕ್ತು ಮಾಮೂಲಿ ಲೋಕಲ್ ತಳಿಗಿಂತ. ಯೋಗೇಶ್ ಅವರೇ, ಈಗ 10 ಗ್ರಾಮ ಏನು ಅಂತ ಆಯ್ಕೆ ಮಾಡ್ಕೋತಿರಲ್ಲ, ಅದರಲ್ಲಿ ಇಂತಿಂಥ ಯೋಜನೆಗಳನ್ನು ಹಾಕೋಬೇಕು ಅನ್ನೋದಕ್ಕೆ ಏನಾದ್ರು ಒಂದು ಕಾರ್ಯಸೂಚಿ ಇರುತ್ತಾ ತಮ್ಮದು? ಈಗ ತಳಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದು ಒಂದು ಕಾರ್ಯಸೂಚಿನ ತಮ್ಮದು? ಹೌದು. ಇಲ್ಲಿ ನಾವು 10 ಗ್ರಾಮ ಯೋಜನೆಯಡಿ ಗ್ರಾಮನ ಆಯ್ಕೆ ಮಾಡಲಿಕ್ಕೂ ಮುಂಚೆ ಹೇಳಿದೆ ಸಹಭಾಗಿತ್ವ ಅಧ್ಯಯನ ಮಾಡೋದು ಅಂತ. ಆಗ ನಾವು ಆದ್ಯತೆಯ ಕ್ಷೇತ್ರಗಳನ್ನ ಗುರುತಿಸ್ಕೊಂಡ್ವು. ನಮಗೆ ಈ ಗ್ರಾಮನ ಅವಲೋಕನ ಮಾಡಿದಾಗ, ಸಹಭಾಗಿತ್ವ ಅಧ್ಯಯನ ಮಾಡಿದಾಗ ಸುಧಾರಿತ ತಳಿಗಳ ಬಗ್ಗೆ ಮಾಹಿತಿ ಇಲ್ಲದಿರೋದು ಗೊತ್ತಾಯಿತು. ಯಾಕೆಂದರೆ ಇವರು ಸ್ಥಳೀಯ ತಳಿ ಬೆಳೀತಿದ್ರು. ಆಗಲೇ ಹೇಳಿದಾಗೆ ಕಡಲೆನಲ್ಲಿ, ಹಸಿ ಕಡಲೆನಲ್ಲಿ ಸೊರಗು ರೋಗ ಬಾಧೆ ಇತ್ತು. ಹೆಸರು ಅಥವಾ ಉದ್ದಿನಲ್ಲಿ ಹಳದಿ ನಂಜಾನು ರೋಗ ಬಂದು 100% ಬೆಳೆ ಕಳ್ಕೊಂಡಿರ್ತಕ್ಕಂಥ ನಿದರ್ಶನಗಳು ನಮಗೆ ಕಂಡು ಬಂದವು. ಸೊ ಇವೆಲ್ಲ ಏನಾಯಿತು ಅಂದರೆ ಆದ್ಯತೆಯ ಕ್ಷೇತ್ರನ ನಾವು ಹುಟ್ಟಾಕಲಿಕ್ಕೆ ಸಹಕಾರ ಆಯಿತು. ಆಮೇಲೆ ದ್ವಿದಳ ಧಾನ್ಯ ಬೆಳೆಗಳು, ಮುಖ್ಯವಾಗಿ ಉದ್ದು ಹೆಸರಿನಲ್ಲಿ ಆಗಲೇ ತಿಳಿಸಿದಾಗೆ ಹಳದಿ ನಂಜಾಣು ರೋಗದ ಬಾಧೆ ಇದೆ. ಆಮೇಲೆ ಅವರು ಮೊದಲೇ ತಿಳಿಸಿದಾಗೆ ಅಸಮರ್ಪವಾಗಿ ರಾಸಾಯನಿಕಗಳನ್ನ ಬಳಸಿದ್ರು. ಅವ್ರು ಹೇಳಿದ್ರಲ್ಲ, ತರಕಾರಿಗಳು ಹೆಚ್ಚಾಗಿ ಬೆಳಿತಿದ್ರು. ತರಕಾರಿ ಅಂದರೆ ಗೊತ್ತು, ಹೆಚ್ಚಾಗಿ ರಾಸಾಯನಿಕಗಳು ಬೆಳಿಲೇಬೇಕು ಅಂದರೆ ಇಳುವರಿ ಕೈಗೆ ಬರೋದಿಲ್ಲ. 1 ದಿನ 2 ದಿನದಲ್ಲೇ ಬೆಳೆ ನಷ್ಟ ಆಗ್ತಕ್ಕಂಥ ನಿದರ್ಶನಗಳು ಹಲವಾರು ಇದ್ದಾವೆ. ಸೊ ನಮ್ಮ ಒಂದು ಅಧ್ಯಯನದ ಮುಖಾಂತರ
ಕೃಷಿಯಲ್ಲಿ ಅಸಮರ್ಪಕವಾಗಿ ರಾಸಾಯನಿಕಗಳ ಬಳಕೆ ಒಂದು ಗೊತ್ತಾಯಿತು. ಆಮೇಲೆ ಬೀಜೋತ್ಪಾದನೆ ಬಗ್ಗೆ ಅರಿವು ಇಲ್ಲದೆ ಇರೋದು. ವ್ಯವಸಾಯ ಮಾಡ್ತಾರೆ, ಮಾರಾಟ ಮಾಡ್ತಾರೆ ಸ್ಥಳೀಯ ಮಾರ್ಕೆಟಲ್ಲಿ. ಬೀಜೋತ್ಪಾದನೆ ಒಂದು ರೀತಿ ಮೌಲ್ಯವರ್ಧನೆ ಇದ್ದಂಗೆ, ಅಧಿಕ ಧಾರಣೆಯಲ್ಲಿ ಹೆಚ್ಚಾಗಿ ಸಿಗುತ್ತೆ. ಇವರು ನೋಡಿ, ಈಗ ಸಾಮಾನ್ಯವಾಗಿ ಇವತ್ತಿನ ಒಂದು ಪರಿಸ್ಥಿತಿ, ಮೊನ್ನೆ ಮಾರುಕಟ್ಟೆ ನೋಡಿದಾಗ ಉದ್ದು 8,500 ಹೋಗ್ತಿದೆ ಕ್ವಿಂಟಾಲು. ನಮ್ಮಲ್ಲಿ ಬೀಜೋತ್ಪಾದನೆ ಮಾಡಿಕೊಟ್ಟಂಥ ರೈತರು 9,400 ಗಳಿಸಿದ್ದಾರೆ ಗುಣಮಟ್ಟದ ಬೀಜೋತ್ಪಾದನೆ. ಸೊ ಇದನ್ನು ಕೂಡ ಆದ್ಯತೆ ಕ್ಷೇತ್ರ ಮಾಡಿಕೊಂಡು, ಆಮೇಲೆ ಮೇವಿನ ಕೊರತೆ ಇತ್ತು. ಜಾನುವಾರುಗಳ ಸಂಖ್ಯೆ ಹೆಚ್ಚಿದೆಯಲ್ಲ, ಮೇವಿನ ವರ್ಷ ಪೂರ್ತಿ ಮೇವು ಒದಗಿಸ್ತಕ್ಕಂಥ ಸನ್ನಿವೇಶ ಇರಲಿಲ್ಲ, ಕೊರತೆ ಇತ್ತು. ಅದಕ್ಕೆ ಕಾರಣ ಏನು ಅಂತಂದರೆ, ಇವರು ಸಾಮಾನ್ಯವಾಗಿ ಏನು ಮೇವಿನ ಜೋಳ ಬೆಳಿತಿದ್ರು ಒಂದೇ ಬಾರಿ ಕಟಾವು ಮಾಡ್ತಿದ್ರು. ನಾವು ಬಹು ಕಟಾವು ಮೇವಿನ ತಳಿಗಳನ್ನು ಅವ್ರಿಗೆ ಪರಿಚಯ ಮಾಡಿಸುವ. COFS 29 ಅಂತ ಇದೆ, 31 ಅಂತ ಇದೆ, PBN 342 ಅಂತ ಇದೆ. ಅದೇ ರೀತಿ ಒಟ್ಟಾರೆ ಇವೆಲ್ಲ ಖುಷ್ಕಿ ಬೇಸಾಯನ ನಾವು ಒಂದು ದೃಷ್ಟಿಕೋನ ಇಟ್ಕೊಂಡು ಅಲ್ಲಿ ಕಡಿಮೆ ಇಳುವರಿ ಬರ್ತಕ್ಕಂಥದ್ದಕ್ಕೆ ಹಲವಾರು ಕಾರಣಗಳನ್ನ ನಾವು ವಿಶ್ಲೇಷಣೆ ಮಾಡಿ ಕಂಡುಕೊಂಡು, ಆಮೇಲೆ ಅದೇ ರೀತಿ ಜಾನುವಾರುಗಳಲ್ಲಿ ಕಾಲುಬಾಯಿ ಜ್ವರ ಮತ್ತು ಈ ಥರ ರೋಗಗಳು, ಉಣ್ಣೆ ರೋಗದ ಸಮಸ್ಯೆ ಎಲ್ಲ ಇತ್ತು. ಸೊ ಇವು ಕೂಡ ಒಂದು ರೀತಿ ಇಳುವರಿ ಕಡಿಮೆ ಆಗಲಿಕ್ಕೆ, ಆರ್ಥಿಕ ಸ್ಥಿತಿ ಕಡಿಮೆ ಆಗಲಿಕ್ಕೆ ಕಾರಣ ಅಂತ ಗೊತ್ತಾಯಿತು. ಆಮೇಲೆ ಸ್ವಚ್ಛತೆ ಬಗ್ಗೆನೂ ಸ್ವಲ್ಪ ಜಾಗೃತಿ ಇರಲಿಲ್ಲ. ಕೃಷಿಯಲ್ಲಿ ಸ್ವಚ್ಛತೆ ತುಂಬ ಮುಖ್ಯ. ಈ ತ್ಯಾಜ್ಯ ವಸ್ತುಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದು ಕಸ ರಸ ಆಗಬೇಕು ಅಂತಂದರೆ ನಿರ್ವಹಣೆ ಸರಿಯಾಗಿ ಮಾಡಬೇಕು. ಇಲ್ಲ ಅಂದರೆ ಅದು ಹಲವಾರು ಸಮಸ್ಯೆಗಳಿಗೆ ಆಸ್ಪದ ಮಾಡಿಕೊಡುತ್ತೆ. ಉದಾಹರಣೆಗೆ ತಗೊಳ್ಳಿ, ಇವರು ಗೊಬ್ಬರಗಳನ್ನ ತಗೊಂಡೋಗಿ ಕೊಟ್ಟಿಗೆ ತ್ಯಾಜ್ಯನೆಲ್ಲ ಆಚೆ ಗುಡ್ಡೆ ಆಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಅದರಿಂದ ರೋಗ ರುಜಿನಗಳು ಉಟ್ಕೊಳ್ಳುತ್ತೆ, ಗೊಣ್ಣೆ ಹುಳುಗಳು ಉಟ್ಕೊಳ್ಳುತ್ತೆ. ಇವತ್ತು ಗೊಣ್ಣೆ ಹುಳುದ ಹಾನಿ ಮಾಡದೇ ಇರತಕ್ಕಂಥ ಬೆಳೆನೇ ಇಲ್ಲ, ಎಲ್ಲ ಬೆಳೆಗಳಿಗೂ ಹಾನಿ ಮಾಡುತ್ತೆ. ಇದರಿಂದ ವ್ಯವಸ್ಥೆ ಇವ್ರದ್ದು ದಿಕ್ಕಿಡುತ್ತೆ. ಇದನ್ನೆಲ್ಲ ಅರ್ಥಕೊಂಡು, ಮತ್ತು ಕಾರ್ಮಿಕ ವರ್ಗದ ಮಹಿಳೆಯರು ಮಕ್ಕಳಿಗೂ ಕೂಡ ಪೋಷಕಾಂಶದ ಕೊರತೆ ಇತ್ತು. ಅದನ್ನು ಕೂಡ ನಾವು ಗೃಹ ವಿಜ್ಞಾನಿಗಳ ಮುಖಾಂತರ ಪೌಷ್ಟಿಕ ಕೈತೋಟ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿಕ್ಕೆ ಇವನ್ನ ನಾವು ಪ್ರಿಯಾರಿಟೈಸ್ ಮಾಡಿದ್ವು. ಸಹಭಾಗಿತ್ವ ಅಧ್ಯಯನದಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ನಾವು ಪ್ರಿಯಾರಿಟೈಸ್ ಮಾಡಿದ್ವು. ಶಶಿಕುಮಾರ್ ಅವರೇ, ಮಣ್ಣನ್ನು ಚಿನ್ನ ಮಾಡ್ಕೊಂಬಿಟ್ಟಿದ್ದೀರಿ ನೀವು ಅಲ್ವಾ? ಹೌದು. ಆಯಿತು, ಮಣ್ಣೇ ಹೊನ್ನು. ಈಗ ನಿಮ್ಮ ಜಮೀನಿನಲ್ಲಿ ನಿಮ್ಮ ಮನೆಗೆ ಬೇಕಾದಂತಹ ಏನೇನು ಉತ್ಪಾದನೆಯನ್ನು ಬೆಳ್ಕೊತಾ ಇದ್ದೀರಿ? ಮನೆಗೆ ಬೇಕಾದಂಥ ತರಕಾರಿಗಳು, ಕಾಳುಗಳು, ಜೊತೆಗೆ ಸಮಗ್ರ ಕೃಷಿಯಲ್ಲಿ ಬರೋಂಥ ಪದಾರ್ಥಗಳನ್ನೆಲ್ಲ ನಮ್ಮ ಜಮೀನಲ್ಲಿ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ಮನೆಗೆ ಏನು ಬೇಕು. ಮುಂದಿನ ಹಂತದಲ್ಲಿ ನಾವು ಎಣ್ಣೆಗಳನ್ನೂ ನಮ್ಮ ತಾಕಗಳಲ್ಲೇ ಬರೋಂಥ ಕಾಳುಗಳಿಂದ ತಯಾರಿಸಿ ಉಪಯೋಗಿಸ್ಬೇಕು ಅನ್ನೋದು ಒಂದು ಯೋಜನೆ ಇದೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ? ನಾವು ಈಗ 6 ಜನ ಇದ್ದೀವಿ. ಯಾರ್ಯಾರು? ನಮ್ಮ ತಂದೆ ತಾಯಿ, ನಾನು, ನಮ್ಮ ಹೆಂಡತಿ, 2 ಮಕ್ಕಳು. ನಿಮ್ಮ ತಂದೆ ತಾಯಿ, ನಿಮ್ಮ ಹೆಂಡತಿ ಎಲ್ಲ ವ್ಯವಸಾಯದಲ್ಲಿ ಸಹಕರಿಸ್ತಾರ? ವ್ಯವಸಾಯದಲ್ಲಿ ಸಹಕರಿಸ್ತಾರೆ. ಮಕ್ಕಳು ಈಗ 5 ವರ್ಷದ ಪ್ರಾಯ. ಆಯ್ತಪ್ಪ, ಓದ್ಲಿ ಮಕ್ಕಳು ಚೆನ್ನಾಗಿ. ಈಗ ಕುಟುಂಬಕ್ಕೆ ಬೇಕಾದೆಲ್ಲದನ್ನು ನೀವು ಬೆಳೆಯೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದು. ಅವರು ಯೋಗೇಶ್ ಸರ್ ಒಂದು ಮಾತು ಹೇಳಿದ್ರು, ಮನೆಯಲ್ಲಿ ಪೌಷ್ಟಿಕಾಂಶದ ಕೊರತೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಅದೇ ದೊಡ್ಡ ಸಮಸ್ಯೆ. ಅಂದರೆ ಬೆಳೀತಾರೆ, ಅವ್ರು ಚೆನ್ನಾಗಿ ತಿನ್ನಲ್ಲ. ಈಗ ನೀವು ನಿಮ್ಮ ಕುಟುಂಬದ ಒಂದು ಆಹಾರ ಭದ್ರತೆಗೆ, ಅವರ ಆರೋಗ್ಯಕ್ಕೆ ಏನು ಮಾಡ್ತಾ ಇದ್ದೀರಿ? ಹೇಗೆ ನಿಮ್ಮ ವ್ಯವಸಾಯದ ಮೂಲಕ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀರಿ? ವ್ಯವಸಾಯದಲ್ಲಿ ನಾವು ದಿನನಿತ್ಯ ಬಳಸೋಂಥ ತರಕಾರಿಗಳು ನಮ್ಮದೇ ಜಮೀನ್ದಾಗಿರ್ತದೆ. ಕಾಳುಗಳಲ್ಲಿ ಈಗ ಒಂದು ಉದಾಹರಣೆ ಅಂತಂದರೆ ತೊಗರಿ ಬೇಳೆ ಅಂತಂದರೆ ಅಂಗಡಿಯಿಂದ ಬರ್ತದೆ ಅಂತ ತಿಳ್ಕೊಬಿಟ್ಟಿದ್ದಾರೆ. ಹಿಂದೆ ಎಲ್ಲ ನಾವೇನು ಮಾಡ್ತಿದ್ವಿ, ಮಣ್ಣು ಕಟ್ಟಿ ತೊಗರಿನ ನಾವೇ ಬೇಳೆ ಮಾಡ್ಕೊಂಡು ಉಪಯೋಗಿಸ್ತೀವಿ. ಅದೇ ಪದ್ಧತಿನ ನಾವು ಉಪಯೋಗಿಸ್ತಾ ಇದ್ದೀವಿ ಇವಾಗ. ಹಸಿರು ಉದ್ದು ಎಲ್ಲನೂ ನಮ್ಮಲ್ಲೇ ಬೆಳೆದಿರೋದನ್ನ ಮಿಲ್ಗೆ ಹಾಕಿ ಅದನ್ನು ಬೇಳೆ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ದೀವಿ. ಮತ್ತು ಇದ್ರ ಜೊತೆಗೆ ರಾಗಿ ಸ್ಲರಿ ನಾವೇ ಮಾಡ್ಕೋತಾ ಇದ್ದೀವಿ. ರಾಗಿ ಸ್ನ್ಯಾಕ್ಸು ಅಂತ ಬಂದಾಗ ಮಧ್ಯಾಹ್ನದ ಟೈಮ್ ನಮ್ಮ ಮಕ್ಕಳಿಗೆ ಕೊಡೋ ಅಂಥ ಸ್ನ್ಯಾಕ್ಸು ನಮ್ಮ ಮನೆಯದಾಗಿರ್ತದೆ. ಓಹೋ, ಶಭಾಷ್. ಈಗ ನಿಮ್ಮ ಮನೆಗೆ ಬೇಕಾದಂತಹ ಎಲ್ಲವನ್ನು ನೀವೇ ಉತ್ಪಾದನೆ ಮಾಡ್ತಾ ಇದ್ದೀರಿ. ನಿಮ್ಮ ಮನೆಯವರು ಗೃಹ ವಿಜ್ಞಾನದ ವಿಭಾಗದ ಮೂಲಕ ಏನಾದ್ರು ತರಬೇತಿ ತಗೊಂಡು ವಿಶೇಷವಾಗಿ ಅಡುಗೆಗಳನ್ನೇನಾದ್ರು ಮಾಡಿ ನಿಮಗೆ ಉಣಬಡಿಸ್ತಾ ಇದ್ದಾರಾ? ಅದು ಇನ್ನೂ ಆಗಿಲ್ಲ. ಜೊತೆಗೆ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಅದು ಅವ್ರದ್ದು ಎಜುಕೇಷನ್ನು ಬಂದು ಶಿಕ್ಷಕರ ವಿಭಾಗ. ಓಕೆ. ಮತ್ತು ಮಕ್ಕಳು ಇವಾಗ ಚಿಕ್ಕವು ನೋಡ್ಕೋಬೇಕು. ಅದಕ್ಕೆ ನಾವೇ ಏನು ಮಾಡ್ತಾ ಇದ್ದೀವಿ, ನಮ್ಮಲ್ಲೇ ತಯಾರಿಸಿರೋ ಪದಾರ್ಥನ ನಮ್ಮ ತಾಯಿ ಅಡುಗೆಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಸಿರಿಧಾನ್ಯದ ಬೆಳೆಗಳನ್ನೂ ಬೆಳಿತೀವಿ. ಅದ್ರ ಜೊತೆಗೆ ಅದರಲ್ಲಿ ಮೌಲ್ಯವರ್ಧನೆ ಪದಾರ್ಥಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಗ್ರಾಹಕರಿಗೂ ಅದನ್ನು ಉಣಬಡಿಸ್ತಾ ಇದ್ದೀವಿ. ಮೌಲ್ಯವರ್ಧನೆ ಅಂತಂದರೆ ಸಿರಿಧಾನ್ಯದಲ್ಲಿ ಮಿಲ್ಲೆಟ್ ಮಿಕ್ಸ್ ಅಂತ ಮಾಡ್ತಾ ಇದ್ದೀವಿ. ಜೊತೆಗೆ ಸಿರಿಧಾನ್ಯದ ಲಡ್ಡು, ವಿಶೇಷವಾಗಿ ಕೊರ್ಲೆ, ಸಾಮೆ, ನವಣೆ, ಊದ್ಲು, ಬರ್ಗು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಜೊತೆಗೆ ಅಂಟುಂಡೆ ಅಂತ ಇದನ್ನು ಮಾಡ್ತಾ ಇದ್ದೀವಿ. ಶಶಿಕುಮಾರ್ ಅವರೇ, ತಾವು ಆರಂಭದಲ್ಲೇ ಹೇಳಿದ್ರಿ ನಾವು ಯುವಕರೆಲ್ಲ
ಒಂದು ಸಂಘ ಮಾಡ್ಕೊಂಡಿದ್ದೀವಿ, ಒಟ್ಟಿಗಿದ್ದೀವಿ ಅಂತ ಅಲ್ವೇ? ಈಗ ನೀವು ಒಬ್ಬರೇ ಈ ಥರ ಬದುಕ್ತಿರೋದ ಅಥವಾ ನಿಮ್ಮ ಸ್ನೇಹಿತರು ಎಲ್ಲರೂ ಕೂಡ ನಿಮ್ಮ ತರಹನೇ ದೃಷ್ಟಿಕೋನ ಇಟ್ಕೊಂಡು ಬದುಕ್ತಾ ಇದ್ದಾರೆ, ಹೇಗೆ? ಇದು ಖಂಡಿತ ಸತ್ಯ. ನಮ್ಮಲ್ಲಿ ಒಂದು ತಂಡ ಅಂತ ಬಂದಾಗ ಕೈ ಜೋಡಿಸೋ ಯುವಕರು ಸಾಲಾಗಿದ್ದಾರೆ. ಅದು ಹೈನುಗಾರಿಕೆಲಾಗಿರ್ಬೋದು, ಕೃಷಿ ಒಡನಾಟದಲ್ಲಿರೋ ಆಗಿರ್ಬೋದು, ಮಾರುಕಟ್ಟೆ ಸಮಸ್ಯೆ ಅಂತ ಬಂದಾಗ ಜೊತೆಗೂಡ್ತೀವಿ. ಯಾವುದೇ ಸಮಸ್ಯೆ ಇದ್ರೂ ಕೂತು ಚರ್ಚೆ ಮಾಡ್ತೀವಿ. ಒಂದು ಹಂತದಲ್ಲಿ ನಮ್ಮ ಯುವಕರು ಕೈ ಜೋಡಿಸ್ತಾ ಇದ್ದಾರೆ. ಅಂದರೆ ಎಲ್ಲರೂ ನಿಮಗೆ ಬದುಕ್ತಾ ಇದ್ದಾರೆ ಅಂತ ಕೇಳಿ ಬದುಕ್ತಾ ಇದ್ದಾರೆ. ಹೌದಾ? ಹೆಚ್ಚು ಕಡಿಮೆ ಎಲ್ಲ ಸಂತೋಷವಾಗಿದ್ದೀರಿ? ಇದ್ರೀವಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳುಗರೆ, ಏಪ್ರಿಲ್ 3ನೇ ತಾರೀಖು ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಅಕ್ಕಿ ಹಾಗೂ ಖಾದ್ಯ ತೈಲ ಮಾರಾಟವನ್ನು ಕುರಿತು ಮಂಡ್ಯ ತಾಲೂಕು ದುದ್ದಾ ಗ್ರಾಮದ ಜಯಚಾಮರಾಜೇಂದ್ರ ಒಡೆಯರ್ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎಂಎಲ್ ಶಂಕರಲಿಂಗೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಲಾಭಾಂಶ ಕಡಿಮೆ ಇದೆ, ಆದ್ರೆ ನಾವು ಕೊಡ್ತಾ ಇರೋದು ರೈತರು ತಾನೆ. ರೈತರನ್ನ ಒಳಿತನ್ನು ನೋಡ್ಬೇಕೇ ವಿನ ನಮ್ಮ ಲಾಭನೇ ಅತಿ ಮುಖ್ಯ ಅಲ್ಲ. ನಾವು ಸರ್ವಿಸ್ ಮಾಡೋದಕ್ಕೆ ಬಂದಿರತಕ್ಕಂಥ ಸಂಸ್ಥೆ ಇದು. ಮರೆಯದಿರಿ, ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಸರಿ, ಊರಿಗೆ ಸಿರಿಧಾನ್ಯನ ಪರಿಚಯಿಸಿದ್ದು ಹೇಗೆ ಮತ್ತು ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ? ಹೌದು ಸರ್, ಇವರು ಒಬ್ಬರು ಉತ್ತಮವಾದಂಥ ರೈತರು ಅಂತ ನಮಗೆ ತಿಳಿದು ಬಂದಿತ್ತು. ನಮ್ಮಲ್ಲಿ ಹಲವು ಕ್ಷೇತ್ರ ಪ್ರಯೋಗಗಳನ್ನ ಮಾಡ್ತೀವಿ. ಈಗ ಸಾಮೆ ಮತ್ತು ನವಣೆನಲ್ಲಿ ನಮಗೆ ತಳಿಗಳ ಹೋಲಿಕೆ ಬಗ್ಗೆ ಪ್ರಯೋಗ ಬಂತು. ಇವರು ಸ್ವಲ್ಪ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಪ್ರಯೋಗ ಮಾಡಲಿಕ್ಕೆ ಸೂಕ್ತವಾದಂಥ ವ್ಯಕ್ತಿ ಅಂತ ಆಯ್ಕೆ ಮಾಡಿ ಇವ್ರಿಗೆ ಸಾಮೆ ಮತ್ತು ನವಣೆಯಲ್ಲಿ ಕೆಲವು ತಳಿಗಳನ್ನ ಪ್ರಯೋಗ ಮಾಡಿದ್ವು. ಅಲ್ಲಿಂದ ಬಂದಂಥ ಉತ್ಪನ್ನನ ಇವರು ನಾವು ಅದಕ್ಕೆ ಅವಲೋಕನ ಮಾಡಿಕೊಂಡು ಅದಕ್ಕೆ ಬೆಳವಣಿಗೆ ಲಕ್ಷಣಗಳು, ಇಳುವರಿ ಲಕ್ಷಣ ಎಲ್ಲ ಗುರುತು ಮಾಡಿಕೊಂಡು ಯಾವ ತಳಿ ಉತ್ತಮವಾಗಿದೆ, ರೈತರ ಪರಿಸ್ಥಿತಿ ಒಂದು ವೈಜ್ಞಾನಿಕ ವರದಿನ ತಯಾರಿ ಮಾಡಿ ಕೊಟ್ಟವು. ಬಟ್ ಇವ್ರಿಗೇನು ಅಲ್ಲಿ ಉತ್ತಮವಾದಂಥ ತಳಿ ಆಯ್ಕೆ ಆಯಿತೋ ಆ ಬಿತ್ತನೆ ಬೀಜಗಳನ್ನ ಮುಂದುವರಿಸ್ಕೊಂಡು ಇವತ್ತು ಅವ್ರಿಗೆ ಈ ಒಂದು ಸಿರಿಧಾನ್ಯಗಳ ಬಿತ್ತನೆಗೆ ಮೂಲ ಅಂತಂದರೆ ನಮ್ಮ ಕೇಂದ್ರದ ಕಾರ್ಯಕ್ರಮದಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇವತ್ತು ಅದರಿಂದ ಅವರು ಈ ಉತ್ಪಾದನೆ ಮಾಡಿಕೊಂಡು ಸಿರಿಧಾನ್ಯ ಬೆಳೆಗಾರರು ಹಲವಾರು ಜನ ಅವ್ರ ಗ್ರಾಮದಲ್ಲೇ ಹುಟ್ಕೊಂಡಿದ್ದಾರೆ. ಅದರಲ್ಲೂ ಯುವ ರೈತರು ಕೂಡ ಅದಕ್ಕೆ ಜಾಸ್ತಿ ಹೋಗೊಟ್ಟಿದ್ದಾರೆ. ಆಮೇಲೆ ಇದರಿಂದ ಇವರು ಈಗ ಮೌಲ್ಯವರ್ಧನೆಯನ್ನು ಕೂಡ ಮಾಡಿ ಈ ಉತ್ಪನ್ನಗಳನ್ನ ಸಮುದಾಯ ಆಧಾರಿತವಾಗಿ ಮಾರುಕಟ್ಟೆ ಮಾಡ್ತಾಯಿದ್ದಾರೆ. ಈ ಒಂದು ಏನು ತಳಿನ ಇವ್ರಿಗೆ ಪರಿಚಯ ಮಾಡಿದ್ವೋ ಅದರಿಂದ ಇವರು ಆ ಉತ್ಪನ್ನಗಳನ್ನ ತಗೊಂಡು ವಿವಿಧ ದ್ವಿತೀಯ ಕೃಷಿ ರಂಗಕ್ಕೆ ಏನು ಪೂರಕವಾದಂಥ ಉತ್ಪನ್ನಗಳಿದೆ ಅವನ್ನ ಮಾಡಿ ಆಯ್ದ ಮಾರುಕಟ್ಟೆಗಳಲ್ಲಿ ಕೊಡ್ತಾಯಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಒಂದು ವಿಚಾರ ಸಂಕಿರಣ ಆಯೋಜಿಸಿದರು. ದ್ವಿತೀಯ ಕೃಷಿಗೆ ವಿಸ್ತರಣಾ ವಿಭಾಗದ ಒಂದು ಸೇವೆ ಏನಿದೆ ಅದ್ರ ಬಗ್ಗೆ ಇವರು ಕೂಡ ಅಲ್ಲಿ ಒಂದು ಪ್ರದರ್ಶಕರ ಮಳಿಗೆನಲ್ಲಿ ಇವರು ಕೂಡ ಭಾಗಿದಾರರಾಗಿದ್ದರು. ಆಗ ಆಯ್ದ ಒಂದು ಗ್ರಾಹಕರಿಗೆ ಈ ಮಿಲೆಟ್ಸಿಂದ ಮಾಡಿರ್ತಕ್ಕಂಥ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಖಾದ್ಯ ಉತ್ಪನ್ನಗಳನ್ನ ತಂದು ಅಲ್ಲಿ 3-4 ಜನಕ್ಕೆ ಮಾರುಕಟ್ಟೆ ಮಾಡಿದ್ರು. ಸೊ ಈ ನಿಟ್ಟಿನಲ್ಲಿ ಇವ್ರಿಗೆ ಮಾರುಕಟ್ಟೆ ಲಿಂಕು ಕೂಡ ಆಗ್ತಾಯಿದೆ, ತಳಿನೂ ಕೂಡ ವಿಶ್ವವಿದ್ಯಾಲಯದಿಂದ ಪರಿಚಯ ಮಾಡಿ ಇವತ್ತು ಅದು ಹೆಚ್ಚು ಪ್ರಚುರತೆ ಪಡ್ಕೊಳ್ತಾ ಇದೆ. ಹೇಳಿ ಶಶಿಕುಮಾರ್ ಅವರೇ, ಬೀಜೋತ್ಪಾದನೆ ಒಂದು ಮೌಲ್ಯವರ್ಧನೆ ಮತ್ತು ಉತ್ಪನ್ನಗಳನ್ನೇ ತಾವು ಮೌಲ್ಯವರ್ಧನೆ ಮಾಡ್ತಾ ಇದ್ದೀರಿ. ಬೆಳೆದಂತಹ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದೀರಿ. ಇದರಿಂದ ನಿಮ್ಮ ವ್ಯವಸಾಯದ ಬದುಕು ಯಾವ ರೀತಿ ಬದಲಾಯಿತು? ಸುಸ್ಥಿರವಾಯಿತಾ? ಆದಾಯ ಹೆಚ್ಚಾಯಿತಾ? ಅನುಕೂಲ ಆಯಿತಾ? ಹೇಳಿ. ತಜ್ಞರ ಸಲಹೆ ಮೇರೆಗೆ ನಾವು ಬೆಳೆದಂಥ ಪದಾರ್ಥನ ಮೌಲ್ಯವರ್ಧನೆ ಮಾಡೋಕ್ಕೆ ಒಂದು ಹೆಜ್ಜೆ ಮುಂದಿಟ್ಟ ಕಾರಣ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಒಂದು ನಿಟ್ಟಿನಲ್ಲಿ. ಜೊತೆಗೆ ನೇರ ಮಾರುಕಟ್ಟೆ ಮಾಡೋದರ ಮುಖಾಂತರ ನಮಗೆ ದಳ್ಳಾಳಿಗಳ ಸಮಸ್ಯೆ ಕಡಿಮೆಯಾಗಿದೆ. ಯಾಕೆಂತಂದರೆ ನಾವನ್ನು ಅನುಭವಿಸಿರೋ ಇದರಲ್ಲಿ ತರಕಾರಿಗಳನ್ನ ವಿವಿಧ ಮಾರುಕಟ್ಟೆಗಳಿಗೆ ಹಾಕಿದ್ದೀನಿ. ಮೈಸೂರು ಮಾರುಕಟ್ಟೆ, ಗುಂಡ್ಲುಪೇಟೆ ಮಾರುಕಟ್ಟೆ ಎಲ್ಲ ಕಡೆನೇ. ಅಲ್ಲಿ ಸ್ವಲ್ಪ ಈ ಕಮಿಷನ್ ಅಂತ ಬಂದಾಗ ನಮಗೆ ನಾವು ಬೆಳೆದಿರೋ ಪದಾರ್ಥಕ್ಕೆ ಇಷ್ಟು ಕಮಿಷನ್ ಅಂತ ಪಡೆದಿದ್ರೆ ಜಾಸ್ತಿ ತಗೋತಾರೆ. ಇದು ನಮಗೆ ಎಲ್ಲೋ ನಮ್ಮ ಏಳಿಗೆಗೆ ಕುಂಠಿತ ಆಗುತ್ತೆ ಅನ್ನೋದು ಯೋಚನೆ ಮಾಡಿ ನಮ್ಮ ಮಾರುಕಟ್ಟೆಗೆ, ನಮ್ಮ ನೇರ ಮಾರುಕಟ್ಟೆಗೆ ಏನೇನು ಬೇಕು ಅಷ್ಟನ್ನೇ ಪದಾರ್ಥಗಳನ್ನ ಬೆಳೀತಾ ಇದ್ದೀವಿ, ಸಮಗ್ರವಾಗಿ ಬೆಳೀತಾ ಇದ್ದೀವಿ. ಮೊದಲೆಲ್ಲ ಟೊಮೊಟೊ ಹಾಕಿದ್ರೆ ಟೊಮೊಟೊನೇ ಹಾಕ್ತಿದ್ನು, ಮೆಣಸಿ ಹಾಕಿದ್ರೆ ಮೆಣಸಿನೇ ಹಾಕ್ತಿದ್ನು. ಇವಾಗ ಎಲ್ಲ ಫಸಲುಗಳಿದ್ದಾವೆ. ಒಂದು ಕನಿಷ್ಠ ಅಂದರೆ 5 ತರಕಾರಿಗಳು ನಮ್ಮ ಜಮೀನಲ್ಲಿ ಕಾಣ್ತಿದೆ. ಸಿರಿಧಾನ್ಯಗಳಲ್ಲಿ ಒಂದು 3-6 ಕಾಣುತ್ತೆ ಇವಾಗಲೂ ನೋಡಿದ್ರೂ. ಮತ್ತು ಕಾಳುಗಳು ಅಂತ ಬಂದಾಗ 3-4 ಕಾಳು ಇದ್ದೇ ಇರ್ತದೆ. ತೊಂಡೆ ಬಳ್ಳಿ ಈ ಥರ ಸಮಗ್ರವಾಗಿ ಮಾಡ್ತಾ ಇದ್ದೀವಿ. ಇದನ್ನು ನಾವೇ ನೇರು ಮಾರುಕಟ್ಟೆ ಮಾಡ್ತಾ ಇದ್ದೀವಿ ಸಂತೆಗಳಲ್ಲಿ. ಜೊತೆಗೆ ನಮಗೆ ಕೈ ಜೋಡಿಸಿರೋ ಅಂಥ ರೈತರುಗಳು ವಯಸ್ಸಲ್ಲಿ ಏರುಪೇರಿದ್ರೂ ಸಮಾನ ಮನಸ್ಕರಾಗಿದ್ದೀವಿ ನಾವು. ಯೋಗೇಶ್ ಅವರೇ, 2020ರಲ್ಲಿ ತಾವು ದೊಡ್ಡ ತುಪ್ಪೂರು ಗ್ರಾಮದಲ್ಲಿ ದತ್ತು ಗ್ರಾಮ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಆರಂಭ ಮಾಡಿದ್ರಿ.
3 ವರ್ಷ ಕಳೀತು. ಏನು ಬದಲಾವಣೆ ಆಗಿರ್ಬೋದು ನೀವು ಹೋಗಿದ್ದಕ್ಕೂ ಈಗೂ? ಸರ್, ಇಲ್ಲಿ ನಾವು ಪರಿಚಯಿಸಿದಂಥ ತಂತ್ರಜ್ಞಾನಗಳದ್ದು ಒಂದು ಸಣ್ಣ ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ಹೇಳಿ ಸರ್. ಈಗ ನಾವು ಅವಲೋಕನ ಮಾಡಿದಾಗ ಆಗಲೇ ಮತ್ತು ರೈತರ ಒಂದು ಹಿಮ್ಮಾಹಿತಿಯಿಂದ ಹಸಿ ಕಡಲೆನಲ್ಲಿ ಸೊರಗು ರೋಗ ಬಾಧೆ ಇತ್ತು. ಅವರು ಯಾವುದೋ ಔಟ್ಡೇಟೆಡ್ ತಳಿ ಬೆಳೀತಾಯಿದ್ರು, ಪುರಾತನ ತಳಿ ಬೆಳೀತಾಯಿದ್ರು. ಅದು ತುಂಬ ಹಳೆಯದು JG ಅನ್ನೊಂದು ಅಂತ ಸೊರಗು ರೋಗ ಬರ್ತಿತ್ತು. ನಾವು ಒಂದು ಜಾಕಿ 9218 ಅಂತ ಒಂದು ತಳಿನ ಅವ್ರಿಗೆ ಪರಿಚಯ ಮಾಡಿದ್ವು. ಅದು ಕೂಡ ಒಂದು ಈ ಸೊರಗು ರೋಗ ಏನಿದೆ ಅದ್ರ ಬಾಧೆನ ತಡ್ಕೊಂಡು ಉತ್ತಮವಾದಂಥ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. ಜೊತೆಗೆ ಇವರ ಮಣ್ಣನ್ನು ವಿಶ್ಲೇಷಣೆ ಮಾಡಿ ನಾವು ಲಘು ಪೋಷಕಾಂಶಗಳದ್ದು ಸ್ವಲ್ಪ ಪ್ರಮಾಣ ಕೊರತೆ ಇದೆ ಅಂತ ಗೊತ್ತಾಗಿ ಆ ಲಘು ಪೋಷಕಾಂಶಗಳನ್ನ ಮಿಶ್ರಣನೂ ಕೂಡ ಜೊತೆಲಿ ಉಳಿದ ತಾಂತ್ರಿಕತೆಗಳೆಲ್ಲ ಹಾಗೇ ಇದ್ವು. ಶಿಫಾರಸಿನಂತೆ ನೆಲ ಸಿದ್ಧತೆ ಆಗ್ಬೋದು, ಬಿತ್ತನೆ ಅಂತರ ಆಗ್ಬೋದು, ಬಿತ್ತನೆ ಬೀಜ ಪ್ರಮಾಣ ಆಗ್ಬೋದು, ಅದನ್ನೆಲ್ಲ ಸರಿಯಾಗಿ ಪಾಲಿಸಿದ್ರು. ನಾವು ಮುಖ್ಯವಾಗಿ ಈ ಒಂದು ತಳಿ ಒಂದು ರೀಪ್ಲೇಸ್ ಮಾಡಿದ್ವು. ಮತ್ತು ಈ ಒಂದು ಲಘು ಪೋಷಕಾಂಶಗಳ ಮಿಶ್ರಣನ ಕೊಟ್ಟಾಗ ಉತ್ತಮವಾದಂಥ ಬೆಳವಣಿಗೆ ಅವಲೋಕನಗಳು, ಕವಲುಗಳ ಸಂಖ್ಯೆ ಆಗ್ಬೋದು, ಮತ್ತು ಇಳುವರಿ ಅವಲೋಕನಗಳು, ಹೂವುಗಳು, ಕಾಯಿಗಳ ತೂಕ ಇದೆಲ್ಲ ಚೆನ್ನಾಗಿ ಬಂದು ಆಲ್ಮೋಸ್ಟ್ 63% ಅಧಿಕ ಇಳುವರಿ ಬಂದಿದೆ. ಏನು ಸಾಮಾನ್ಯ ರೈತರ ಪದ್ಧತಿ ಹಳೆ ತಳಿ ಅವರವ ಒಂದು ಕ್ರಮಗಳಲ್ಲಿ ಮಾಡ್ತಿದ್ರು. ಅದಲ್ಲದೆ ಜೈವಿಕ ಪೀಡೆನಾಶಕ ರೋಗನಾಶಕಗಳು, ಸೊರಗು ರೋಗ ಅಂತಲೇ ಮಣ್ಣಿಂದ ಬರ್ತಕ್ಕಂಥದ್ದು. ನಮ್ಮ ಕೇಂದ್ರದಲ್ಲೇ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಇದೆ, ಅಲ್ಲಿ ಈ ಒಂದು ಜೈವಿಕ ರೋಗನಾಶಕಗಳನ್ನ ಉತ್ಪಾದನೆ ಮಾಡ್ತೀವಿ. ಟ್ರೈಕೋಡರ್ಮಾ ಆಗ್ಬೋದು, ಸೂಡೋಮೋನಾಸ್ ಆಗ್ಬೋದು, ಪೆಸಿಲೋಮೈಸಿಸ್ ಅಂತ ಇದೆ, ಮೆಟಾರೈಸಮ್ ಅಂತಿದೆ. ಇವೆಲ್ಲ ಶಿಲೀಂಧ್ರ ದಂಡಾಣು ಜಾತಿಗೆ ಸೇರಿದ್ದು, ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಗುಂಪಿಗೆ ಸೇರಿದ್ದು. ಇವು ಏನಂತಂದರೆ ಜೈವಿಕ ರೋಗನಾಶಕ ಗುಣಗಳನ್ನ ಹೊಂದಿರ್ತವೆ, ಜೈವಿಕ ಕೀಟನ. ಇವನ್ನೆಲ್ಲ ಇವ್ರಿಗೆ ಪರಿಚಯ ಮಾಡಲಾಗಿ ರಾಸಾಯನಿಕಗಳ ಮೇಲೆ ಅವಲಂಬನೆ ಕಡಿಮೆಯಾಗಿ ವ್ಯವಸಾಯದ ಖರ್ಚು ಕಡಿಮೆಯಾಗಿ ಇಳುವರಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಈ ಹಸಿ ಕಡಲೆಯಲ್ಲಿ ನೋಡಿದ್ವು. ಅದೇ ರೀತಿ ಉದ್ದು ಮತ್ತು ಹೆಸರಲ್ಲೂ ಅಷ್ಟೇ ಇವರು ಹಳದಿ ನಂಜಾಣು ರೋಗ ಬಾಧೆಯಿಂದ ಆಲ್ಮೋಸ್ಟು 100% ಕಳೆದಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ. ಹಳದಿ ನಂಜಾಣು ರೋಗ ಬಂದರೆ ಅದು ಒಂಥರ ವೈರಸ್ ರೋಗ ಅದು. ಸೊ ಅಲ್ಲಿ ಅದು ಸಹಿಷ್ಣುತೆ ಇರತಕ್ಕಂಥ ತಳಿಗಳು ಉದ್ದಲ್ಲಿ ನಮಗೆ LBG 791 ಅಂತ ತಳಿ ಪರಿಚಯ ಮಾಡಿದ್ವು. ಹೆಸರಲ್ಲಿ KK 3 ಅನ್ನತಕ್ಕಂಥ ತಳಿ ಪರಿಚಯ ಮಾಡಿ ಉಳಿದಂತೆ ಬೇರೆ ಒಂದು ಚಟುವಟಿಕೆಗಳೇನಿದ್ದಾವೆ ಅಥವಾ ಬೇಸಾಯ ಕ್ರಮಗಳು ಶಿಫಾರಸಿನಂತೆ ಮಾಡಲಾಗಿ ಅಲ್ಲೂ ಕೂಡ ಇಳುವರಿ ಇವ್ರಿಗೆ 58% ಹೆಚ್ಚಾಗಿ ಕಂಡು ಬಂದು ಈ ಒಂದು ಹಳದಿ ನಂಜಾಣು ರೋಗ ಬಾಧೆನ ಒಂದು ಓವರ್ಕಮ್ ಮಾಡಿದ್ರು. ಮತ್ತು ಗುಣಮಟ್ಟದ ಬೀಜೋತ್ಪಾದನೆಯೂ ಮಾಡಿಕೊಟ್ರು. ಹೆಸರು ಉದ್ದು ಇದ್ರ ಬೀಜೋತ್ಪಾದನೆ ಮಾಡಿ ಬೀಜ ಒಂದು ಸರಬರಾಜಿಗೂ ಕೂಡ ಸಹಾಯ ಮಾಡಿದ್ರು. ಬಿತ್ತನೆ ಬೀಜದ ಬೇಡಿಕೆ ನಿಮಗೆ ಗೊತ್ತಿದೆ, ಸೀಸನ್ ಶುರು ಆಯಿತು ಅಂದರೆ ಈವನ್ ಗಲಾಟೆಗಳು ಕೂಡ ಆಗುತ್ತೆ. ಅಂಥ ಒಂದು ಇದರಲ್ಲಿ ಈ ಒಂದು ಬೀಜೋತ್ಪಾದನಾ ಚಟುವಟಿಕೆ ತುಂಬ ಮುಂಚೂಣಿ ಚಟುವಟಿಕೆ. ಅದಕ್ಕೆ ಅವ್ರಿಗೆ ಒಂದು ತರಬೇತಿನೂ ಕೂಡ ಕೊಟ್ಟಿದ್ವು. ಆಯ್ದ ಯುವ ರೈತರಿಗೆ ಒಂದು 8ರಿಂದ 10 ರೈತರಿಗೆ ಈಗ ದತ್ತು ಗ್ರಾಮದಿಂದ ಸುಧಾರಿತ ಬೀಜೋತ್ಪಾದನೆ ಬಗ್ಗೆ ಒಂದು ತರಬೇತಿನೂ ಕೊಟ್ಟು ಬೀಜೋತ್ಪಾದನೆ ಯಶಸ್ವಿಯಾಗಿ ಮಾಡಿ ಅದನ್ನು ಒಂದು ಸರಬರಾಜು ಮಾಡಿಕೊಟ್ಟಂಥ ನಿದರ್ಶನ ಇದೆ. ಮತ್ತು ಈಗ ಅರ್ಶಿಣದಲ್ಲಿ ತಗೊಳ್ಳಿ ಉದಾಹರಣೆಗೆ, ಅರ್ಶಿಣನೂ ಕೂಡ ಬೆಳೀತಾರೆ ಇವರು. ನೀರಾವರಿ ಇರ್ತಕ್ಕಂಥವ್ರು, ಏನು 10 ಭಾಗ ನೀರಾವರಿ ಇದೆ ಅಲ್ಲಿ ಇವರು ಈ ಒಂದು ಅರ್ಶಿಣನ ಏಕಬೆಳೆಯಾಗೆ ಬೆಳೀತಿದ್ರು. ನಾವು ಒಂದು ತೊಗರಿ ಯಾಕೆ ಅಂತರ್ ಬೆಳೆಯಾಗಿ ಬೆಳಿಬಾರ್ದು ಅಂತ ಒಂದು BRG 5 ಅಂತ ಒಂದು ತಳಿನ ಕೊಟ್ಟು ಅದರಿಂದ ನೋಡಿ ಅವ್ರಿಗೆ ಆಲ್ಮೋಸ್ಟ್ ಎಕರೆಗೆ 8ರಿಂದ 8.5 ಸಾವಿರ ಹೆಚ್ಚಿನ ಆದಾಯ ಇದೆ. 150ರಿಂದ 200 kg ಹಸಿ ಕಾಯಿ ಬಂತು, ಅದನ್ನು 50ರಿಂದ 55 ರೂಪಾಯಿ ಹಂಗೆ ಮಾರಾಟ ಮಾಡಿ. ಸೊ ಇವು ಹೆಚ್ಚಿನ ಒಂದು ಆದಾಯ ಬರಲಿಕ್ಕೆ ಸಹಕಾರ ಆಗುತ್ತೆ. ಅವು ಬೇರೆ ಪರಿಕರಗಳನ್ನ ಈಗ ಉದಾಹರಣೆಗೆ ಪೋಷಕಾಂಶಗಳಾಗ್ಬೋದು, ಸಸ್ಯ ಸಂರಕ್ಷಣಾ ಪರಿಕರಗಳಾಗ್ಬೋದು, ಅದನ್ನು ಕೊಂಡ್ಕೊಳ್ಳಿಕ್ಕೆ ಸಹಕಾರ ಆಗುತ್ತೆ. ಒಟ್ಟಾರೆ ವ್ಯವಸ್ಥಿತವಾಗಿ ಅವರು ಒಂದು ಖರ್ಚನ್ನು ಕಡಿಮೆ ಮಾಡಿ ಆದಾಯನ ಹೆಚ್ಚು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಇತ್ತು. ಅದೇ ರೀತಿ ರಾಗಿನಲ್ಲೂ ಅಷ್ಟೇ ಇವರೇನು ಸ್ಥಳೀಯ ತಳಿ ಬೆಳೀತಿದ್ರು, ಅದರಲ್ಲಿ ಇಳುವರಿ ತುಂಬ ಕಡಿಮೆ ಇತ್ತು. ನಾವು KMR 316 ಅಂತ ಒಂದು ತಳಿ ಪರಿಚಯ ಮಾಡಿದ್ವು. ಒಬ್ಬರು ರೈತರು ಎಕರೆಗೆ ಆಲ್ಮೋಸ್ಟ್ 8 ಕ್ವಿಂಟಾಲ್ನಷ್ಟು ಬೆಳೆದು ಉತ್ತಮವಾದಂಥ ಇಳುವರಿನೂ ಕೂಡ ಪಡೆದಿದ್ದಾರೆ. ಸೂರ್ಯಕಾಂತಿನಲ್ಲಿ ಮಧ್ಯಮ ಬರ ಬರ್ತಕ್ಕಂಥ ಸನ್ನಿವೇಶ ಇತ್ತು. ಯಾಕೆಂದರೆ ಇವ್ರು ಬಳಸಿರ್ತಕ್ಕಂಥ ಏನು ಸ್ಥಳೀಯ ತಳಿಗಳಿದ್ವೋ ಅವು ದೀರ್ಘಾವಧಿಯಾಗಿದ್ವು, ಮಧ್ಯಮಾವಧಿಯಾಗಿದ್ವು. ಬರ ಮಧ್ಯಂತರ ಹಂತದಲ್ಲಿ ಬಂದಾಗ ಈ ಅವಧಿ ಜಾಸ್ತಿ ಇರೋದ್ರಿಂದ ಇಳುವರಿ ಸಿಗ್ತಾ ಇರ್ತಕ್ಕಂಥ ಸನ್ನಿವೇಶ ಇರಲ್ಲ. KBSH 78 ಅಂತ ಒಂದು ಸುಧಾರಿತ ಒಂದು ಅಲ್ಪಾವಧಿ ತಳಿನ ಪರಿಚಯ ಮಾಡಿದ್ವು. ಅಲ್ಪಾವಧಿ ಉತ್ತಮ ಇಳುವರಿ, ಸೊ ನೀರಿನ ಅವಶ್ಯಕತೆಯೂ ಕಡಿಮೆ ಆಯಿತು. ಈ ಒಂದು ಸನ್ನಿವೇಶಕ್ಕೆ ಹೋಗ್ಕೊಂತು. ಈ ಥರ ತಂತ್ರಜ್ಞಾನಗಳನ್ನ, ಮುಂಚೂಣಿ ತಂತ್ರಜ್ಞಾನಗಳನ್ನ ಅವ್ರಿಗೆ ಪರಿಚಯ ಮಾಡಿದ್ವು. ಅದೇ ರೀತಿ ಸಣ್ಣ ಈರುಳ್ಳಿ ಬೆಳೆನಲ್ಲಿ ಇವ್ರು ಏನು ಮಾಡ್ತಿದ್ರು ಅಂದರೆ ಬಿತ್ತನೆ ಗೆಡ್ಡೆಗಳನ್ನ ಕೊಂಡ್ಕೊತಿದ್ರು. ಆಲ್ಮೋಸ್ಟ್ 3.5ರಿಂದ 4 ಕ್ವಿಂಟಾಲ್ ಪ್ರತಿ ಎಕರೆಗೆ ಹಾಕ್ತಿದ್ರು. ಅದು ಆಲ್ಮೋಸ್ಟ್ 20-25 ಸಾವಿರ ಬರೀ ಬಿತ್ತನೆ ಗೆಡ್ಡೆ ಖರ್ಚಿಗೆ ಬರ್ತದೆ. ಅದು ಕಾಳಸಂತೆ ಮಾರ್ಕೆಟ್, ಅದು ಬಿತ್ತನೆ ಗೆಡ್ಡೆ. ಇಲ್ಲೇನು ಮಾಡಿದ್ವು ಅಂತಂದರೆ ನಾವು ಬಿತ್ತನೆ ಬೀಜಗಳನ್ನ ಮಾಡಿಕೊಂಡು ಎಕರೆಗೆ 1-1.5 kg ಬೇಕಾಗುತ್ತೆ. ಅದು ಏನೋ ಒಂದು 5ರಿಂದ 6 ಸಾವಿರ ಖರ್ಚಾಗುತ್ತೆ. ಸಸಿ ಮಡಿ ಮಾಡಿಕೊಂಡು ಅದು ಒಂದು 3-4 ಸಾವಿರ ಖರ್ಚು ಬರ್ತದೆ. ಒಟ್ಟಾರೆ ಇವರು ಸಸಿನ ಒಂದು ತಯಾರಿ ಮಾಡಿಕೊಂಡು ನರ್ಸರಿ ಮಾಡಿಕೊಂಡು ನಾಟಿ ಮಾಡ್ತಕ್ಕಂಥ ಕೆಲಸ. ಅಲ್ಲಿ ಏನಿಲ್ಲ ಅಂದರೂ ಎಕರೆಗೆ ಇವ್ರು ಏನಿಲ್ಲ ಅಂತಂದ್ರು ಬರೀ ಬಿತ್ತನೆ ಬೀಜಕ್ಕೆ 15-20 ಸಾವಿರ ಮೇಲೆ ಕೊಡ್ತಿದ್ದಂಥವ್ರು ಈ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡಿಂದ ಅವ್ರಿಗೆ ಖರ್ಚು ಕಡಿಮೆ ಆಯಿತು. ಮತ್ತು ಸಮಯಕ್ಕೆ ಸರಿಯಾಗಿ ಬೀಜ ಲಭ್ಯತೆಯೂ ಕೂಡ ದೊರಕಿತು. ಇದು ಒಂದು ಅಡ್ವಾಂಟೇಜ್ ಆಯಿತು. ಅದೇ ರೀತಿ ಇಲ್ಲಿ
ಈ ಒಂದು ಜಾನುವಾರುಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮೇವಿನ ಕೊರತೆ ಇತ್ತು. ನಾನು ಆಗಲೇ ತಿಳಿಸಿದಾಗೆ ಒಂದೇ ಕಟಾವು ಇರ್ತಕ್ಕಂಥ ಒಂದು ಸ್ಥಳೀಯ ಜೋಳದ ತಳಿಗಳನ್ನ ಇವರು ನಾಟಿ ತಳಿಗಳನ್ನ ಅಳವಡಿಸ್ಕೊಂಡಿದ್ರು. ಒಂದು ಬಾರಿ ಕಟ್ ಮಾಡ್ತಿದ್ರು, ಉಳಿದಂತೆ ಮೇವಿರ್ತಿರಲಿಲ್ಲ. ಈಗ ಬಹು ಕಟಾವು ಇರ್ತಕ್ಕಂಥ ತಳಿಗಳು ಇದ್ದಾವೆ. ಬಹುಬಾರಿ ಒಂದು ವ್ಯವಸ್ಥಿತವಾಗಿ ಮಳೆ ಆದರೆ ಅವ್ರು ಕನಿಷ್ಠ 4-5 ಬಾರಿ ಕಟಾವು ಮಾಡ್ಬೋದು. ನೀರಾವರಿ ವ್ಯವಸ್ಥೆ ಇದ್ದರೆ 7-8 ಬಾರಿ ಕೂಡ ಕಟಾವು ಮಾಡ್ಬೋದು. ಆ ಥರ ತಳಿಗಳಿದ್ದಾವೆ. COFS 21, 29, 31 ಅನ್ನತಕ್ಕಂಥ ತಳಿಗಳಿದ್ದಾವೆ. ಅವನ್ನೆಲ್ಲ ಪರಿಚಯ ಮಾಡಲಾಗಿ ವರ್ಷ ಪೂರ್ತಿ ಇವರಿಗೆ ಮೇವು ಒದಗ್ತಾ ಇದೆ. ರಾಸುಗಳಿಗೆ ಹಸಿರು ಮೇವನ್ನು ಕೊಡ್ಬೋದು. ಅದ್ರ ಜೊತೆಗೆ ಪಶುಸಂಗೋಪನಾ ಇಲಾಖೆಯ ಸಹಯೋಗದೊಂದಿಗೆ ಈ ಒಂದು ಶುಚಿ ಹಾಲು ಉತ್ಪಾದನೆ ಕಾರ್ಯಕ್ರಮದಡಿ ಏನೇನು ಬೇರೆ ಪೋಷಕಾಂಶಗಳು ಹೊರಗಡೆಯಿಂದ ಖನಿಜಾಂಶ ಮಿಶ್ರಣ ಆಗ್ಬೋದು ಅಥವಾ ರಸಮೇವು ಉತ್ಪಾದನೆ ಮಾಡಲಿಕ್ಕೆ ಅದಕ್ಕೂ ಕೂಡ ಆ ತಂತ್ರಜ್ಞಾನ ತಿಳಿಸ್ಕೊಟ್ಟಿದ್ದೀವಿ, ಯಾವ ರೀತಿ ಉತ್ಪಾದನೆ ಮಾಡಬೇಕು ಅಂತ. ಸೊ ವರ್ಷ ಪೂರ್ತಿ ಈ ಹೈನು ರಾಸುಗಳಿಗೆ ನಿರಂತರವಾಗಿ ಮೇವನ್ನು ಒದಗಿಸಿ ಹಾಲಿನ ಗುಣಮಟ್ಟ ಕಾಪಾಡಿಕೊಳ್ಳಿಕ್ಕೆ, ಮತ್ತು ಅಜೋಲಾ ಅನ್ನತಕ್ಕಂಥ ನೀಲಿ ಹಸಿರು ಪಚ್ಚೆ ಸಸ್ಯ ಏನಿದೆ ಅದು ಕೂಡ ಸಾವಯವವಾಗಿದ್ದು ಅದನ್ನು ಕೂಡ ಬೇಸಾಯ ಮಾಡಲಿಕ್ಕೆ ಇವರಿಗೆ ತಾಂತ್ರಿಕತೆನ ಒದಗಿಸಿ ಕೆಲವು ಸಂದಿಗ್ಧ ಪರಿಗಳನ್ನ ಕೊಟ್ಟು ಮಾಡಿದ್ವು. ಅದನ್ನು ಕೂಡ ತಿನ್ನಿಸೋ ಅಭ್ಯಾಸ ಮಾಡಿದ್ರು. ಹಾಲಿನ ಗುಣಮಟ್ಟ ಚೆನ್ನಾಗಿದೆ, ಡಿಗ್ರಿ ಚೆನ್ನಾಗಿ ಬರ್ತಾಯಿದೆ. ಸೊ ಒಟ್ಟಾರೆ ಈ ರೀತಿ ಒಂದು ಮುಂಚೂಣಿ ತಂತ್ರಜ್ಞಾನಗಳನ್ನ ಹಲವಾರು ಪರಿಚಯ ಮಾಡಿ ಇವತ್ತು ಅದನ್ನು ಅಳವಡಿಕೆ ಮಾಡಿಕೊಂಡು ಸುಸ್ಥಿರವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಶಶಿಕುಮಾರ್ ಅವರೇ, ನೀವು ಹೇಳಿ, ಏನು ಬದಲಾವಣೆಯನ್ನು ಕಳೆದ 3 ವರ್ಷದಲ್ಲಿ ತಾವು ಗಮನಿಸಿದ್ದೀರಿ? ನಮ್ಮಲ್ಲಿ 2020ರಿಂದ ಇಂಚೆ ತಿಪ್ಪೆ ಗೊಬ್ಬರ ಅಂತ ಬಂದಾಗ ಸಾಕಷ್ಟು ಬಾಧೆಗಳು ಅದರಲ್ಲಿರ್ತದೆ ಡೈರೆಕ್ಟ್. ಅದನ್ನು ನಾವೇನು ಮಾಡ್ತಿದ್ನೋ ಹಂಗೆ ತಗೊಂಡೋಗಿ ಗಾಡಿಗಳಲ್ಲಿ ಜಮೀನ್ಗೆ ಹಾಕೋದು, ಒಂದು ವಾರ ಆದಮೇಲೆ ಅದನ್ನು ಮಣ್ಣಲ್ಲಿ ಎರ್ಚಿಬಿಟ್ಟು ಇದು ಮಾಡ್ತಿದ್ದೋ. ಇದರಿಂದ ನಮಗೇನು ಮಾಡ್ತಿತ್ತು, ಕೆಲವೊಂದಷ್ಟು ಬಾಧೆಗಳು ಶುರುವಾಯ್ತಿತ್ತು. ಮೇಯ್ನಾಗಿ ನಮಗೆ ಗೊಣ್ಣೆ ಹುಳು ಬಾಧೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಬಂದಾಗ ತಜ್ಞರಿಗೆ ಅದನ್ನು ತಿಳಿಸ್ಕೊಟ್ಟು, ನೀವು ಹಂಗೇ ತಗೊಂಡೋಗಿ ಗೊಬ್ಬರನ ಹಾಕೋಕ್ಕಿಂತ ಇದನ್ನು ಕಾಂಪೋಸ್ಟ್ ಮಾಡಿಕೊಂಡು ಕಾಂಪೋಸ್ಟ್ಗೆ ಏನೇನು ಹಾಕ್ಬೋದು, ಜೀವಾಣುಗಳನ್ನ ಆ್ಯಡ್ ಮಾಡ್ಬೋದು. ಯಾವುದು ಸೂಡೋಮೋನಾಸ್, ಟ್ರೈಕೋಡರ್ಮ, ಬೇವಿನ ಹಿಂಡಿ, ಮೆಟರೈಸಿಯಮ್. ಮೇಯ್ನಾಗಿ ನಮ್ಮ ಗೊಣ್ಣೆ ಹುಳು ಬಾಧೆಗೆ ಮೆಟರೈಸಿಯಮ್ಮು, ಜೊತೆಗೆ ವೆಸ್ಲೆಮೆಸ್ಸು ಜಂತು ಹುಳು ಬಾಧೆಗೆ. ಇದನ್ನು ಮಾಡಿದಂಥ ಪ್ರಮಾಣದಲ್ಲಿ ನಮಗೆ ನಮ್ಮ ಭೂಮಿಲಿ ಬರೋಂಥ ಗೊಣ್ಣೆ ಹುಳು ಸಮಸ್ಯೆ ನಾಶ ಆಯಿತು, ಜಂತು ಹುಳು ಬಾಧೆ ಕಡಿಮೆ ಆಯಿತು. ಬರೋಂಥ ತರಕಾರಿಗೆ ಮೂಲ ಗೊಬ್ಬರಾಗಿ ಇದನ್ನು ಬಳಸಿದಾಗ ರೋಗ ಸ್ವಲ್ಪ ಕಂಟ್ರೋಲ್ ಆಯಿತು. ಜೊತೆಗೆ ಸೂಕ್ಷ್ಮ ಜೀವಿಗಳಾದ ಸೂಡೋಮೋನಾಸ್, ಟ್ರೈಕೋಡರ್ಮನ ಡ್ರಂಚಿಂಗು ಮತ್ತು ಸ್ಪ್ರೇ, ಇದರಿಂದ ಉತ್ತಮ ಇಳುವರಿ ದೊರಕ್ತು. ಜೊತೆಗೆ ನಮ್ಮ ಹೈನು ರಾಸುಗಳಲ್ಲಿ ಬರೋಂಥ ರೋಗಗಳ ಬಾಧೆ ನಮಗೆ ಕಾಡ್ತು. ತಜ್ಞರನ್ನ ನಮ್ಮ ಗ್ರಾಮದಲ್ಲಿ ಈ ಥರ ಇದೆ, ಇದಕ್ಕೆ ಒಂದು ಪರಿಹಾರ ಕೊಡಿ ಅಂದಾಗ ಪಶು ಆರೋಗ್ಯ ಶಿಬಿರನ ವೆಟರ್ನರಿ ಮೂಲಕ ಸಹಯೋಗದೊಂದಿಗೆ ಮಾಡಿದ್ರು. ಇದರಲ್ಲಿ ನಮಗೆ ಉಣ್ಣೆ ಸಮಸ್ಯೆ, ಚಿಟ್ಟೆ ಸಮಸ್ಯೆ ಮತ್ತು ಕಾಲ್ಬಾಯಿ ಜ್ವರ, ಇದಕ್ಕೆ ಮತ್ತು ಶುಚಿ ಹಾಲು ನಿರ್ವಹಣೆಗೆ ಏನು ಮಾಡ್ಬೋದು ಪರಿಹಾರ ಅಂದಾಗ ಒಂದು ಶಿಬಿರ ಮಾಡಿ ಇದ್ರ ಮುಖಾಂತರ ಅರಿವು ಮೂಡಿಸಿದ್ರು. ಇವಾಗ ಬರೋಂಥ ಹಾಲು ಶುದ್ಧವಾಗಿದೆ, ಮತ್ತು ಚಿಟ್ಟೆ ಸಮಸ್ಯೆ ಇಲ್ಲ, ಉಣ್ಣೆ ಸಮಸ್ಯೆ ಇಲ್ಲ. ಸಾಕಷ್ಟು ರೈತರು ಒಂದು ಸ್ವಲ್ಪ ಆರ್ಥಿಕವಾಗಿ ಇದರಿಂದ ಅನುಕೂಲ ಆಗಿದೆ ಅಂತ ಹೇಳ್ಕೊಂಡು. ದತ್ತು ಗ್ರಾಮ ಯೋಜನೆ ಮೂಲಕ ಚಾಮರಾಜನಗರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರ ನಿಮ್ಮ ಹಳ್ಳಿಯನ್ನು ಪ್ರವೇಶ ಮಾಡಿತು. ಇದರಿಂದಾಗಿ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆ ಆಯಿತು, ಜನರ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆ ಆಯಿತು, ಊರಿನಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಯಿತು ಅನ್ನೋದನ್ನು ತಾವು ಖಂಡಿತವಾಗಿ ಹೇಳ್ತಾ ಇದ್ದೀರಿ. ನಮ್ಮ ಕೇಳುಗರಿಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದಲೇ ನೇರವಾಗಿ ಪಡ್ಕೋಬೇಕು, ನಿಮ್ಮೂರಿಗೆ ಅವರು ಬಂದು ಹೋಗಬೇಕು ಅನ್ನೋ ಆಸೆ ಇದ್ದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ಶಶಿಕುಮಾರ್ ಅವರೇ. ಹೆಂಗೆ ಬರಬೇಕು ನಿಮ್ಮೂರಿಗೆ? ನಮ್ಮ ಗ್ರಾಮಕ್ಕೆ ಗುಂಡ್ಲುಪೇಟೆ 3 ಕಿಲೋಮೀಟ್ರು, ಚಾಮರಾಜನಗರ ರೋಡಲ್ಲಿ ನಮ್ಮ ದೊಡ್ಡತುಪ್ಪೂರು ಗ್ರಾಮ ಇದೆ. ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ. ನಮ್ಮ ದೂರವಾಣಿ ಸಂಖ್ಯೆ 9611491313. ಇನ್ನೊಮ್ಮೆ 9611491313.
1313. ಇನ್ನೂ ಒಂದು ಸರಿ ಹೇಳ್ಬಿಡಿ. 96 ತಮ್ಮದು ಯೋಗೇಶ್ ಅವರೇ? ಸರ್, ನನ್ನ ದೂರವಾಣಿ ಸಂಖ್ಯೆ 77 60 84 66 78. ಇನ್ನೊಮ್ಮೆ? 77 60 84 66 78. ಇನ್ನೂ ಒಂದು ಸರಿ ಹೇಳ್ಬಿಡಿ. 77 60 84 66 78. ಒಳ್ಳೆಯದು ಯೋಗೇಶ್ ಅವರೇ ಹಾಗೂ ಶಶಿಕುಮಾರ್ ಅವರೇ. ದತ್ತು ಗ್ರಾಮ ಯೋಜನೆ ಮೂಲಕ ಗುಂಡ್ಲುಪೇಟೆ ತಾಲೂಕು ದೊಡ್ಡ ತುಪ್ಪೂರು ಗ್ರಾಮ ಯಾವ ಥರ ಬದಲಾಯಿತು ಅನ್ನೋದ್ರ ಬಗ್ಗೆ ಭಾಳ ಸ್ವಾರಸ್ಯಕರವಾದ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಒಳ್ಳೆಯದಾಗಲಿ. ಇದೇ ತರಹ ನಿಮ್ಮ ಕೆಲಸವನ್ನು ಮುಂದುವರಿಸಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ.